ಎಲ್ಲರಿಗೂ ಡಿವೈನ್ ಕಾಲ್ ಚಾನೆಲ್ಗೆ ಸ್ವಾಗತ. ಅಂಡ್ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ, ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವರ ಕರೆಂಟ್ ಥಾಟ್ಸ್ ಏನು, ಎನರ್ಜೀಸ್ ಏನು, ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ, ಹಾಗೆ ಈ ಕನೆಕ್ಷನ್ ಕಡೆಗೆ ಅನ್ನೋದೆಲ್ಲ ಚೆಕ್ ಮಾಡಿ ನೋಡೋಣ. ಓಕೆ, ಸೊ 2 ಫೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಫೈಲ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಓಕೆ, ಸೊ ವೆಲ್ಕಮ್ ಫೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ನಿಮ್ಮ ಸ್ಪೆಸಿಫಿಕ್ ಪರ್ಸನ್ನಿನ ಅಥವಾ ನಿಮ್ಮ ಸ್ಪೆಷಲ್ ಪರ್ಸನ್ನಿನ ಕರೆಂಟ್ ಎನರ್ಜೀಸ್ ಏನು, ಅವರ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ, ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನೋಡೋಣ. ಓಕೆ, ಅಂಡ್ ಆಸ್ ಆಲ್ವೇಸ್ ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ, ಶಫಲಿಂಗ್ ಪಾರ್ಟ್ ನ ಫಸ್ಟ್ ಆಫ್ ಆಲ್ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಕಾರ್ಡ್ಸ್ ನ ಯಾವಾಗೆಲ್ಲ ನಾನು ಶಫಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ನೀವು ಈ ಪರ್ಸನ್ ನ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಅವ್ರ ಫೋಟೋ ಇದ್ರೆ ಇನ್ನೂ ತುಂಬಾ ಒಳ್ಳೆದು, ಅವ್ರ ಫೋಟೋನ ನೋಡಿ. ಸಪೋಸ್ ಅವ್ರ ಫೋಟೋ ಏನಾದ್ರು ಇಲ್ಲ ಅಂತ ಅಂದ್ರೆ ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಅಥವಾ ಅವ್ರ ಹೆಸರನ್ನ ಒಂದು 2-3 ಟೈಮ್ಸ್ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕ್ಯಾಚ್ ಆಗೋದು ಅಥವಾ ನಿಮ್ಮ ಎನರ್ಜೀಸ್ ನ ಕ್ಯಾಚ್ ಮಾಡುವಂಥದ್ದು ತುಂಬಾನೇ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಸಿ. Universe, please guide me. Okay, now viewers, point number 1, specific person in current energies ಏನು, ಅವರ thoughts and feelings ಏನು. Universe, please guide me. Think of this person. ಈ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ. ಆದಷ್ಟು ಅವ್ರ ಜೊತೆ ಕಳೆದಂತಹ ಒಂದು ಗುಡ್ ಮೆಮೊರೀಸ್ ಇದ್ರೆ ಅದ್ರ ಬಗ್ಗೆ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ. Strength card, Queen of Cups, 9 of Wands. Okay, so pile number 1 with the Queen of Cups. Queen of Cups along with Page of Swords and along with the Page of Wands card ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ರೈಟ್ ನಾವ್ ಅಂದ್ರೆ ಇವಾಗಿನ ಸಮಯದಲ್ಲಿ ಅವರ ಕರೆಂಟ್ ಎನರ್ಜೀಸ್ ಬಗ್ಗೆ ಮಾತಾಡೋದಾದ್ರೆ, ಈ ವ್ಯಕ್ತಿಯಲ್ಲೂ ಒಂದು ಸಾಕಷ್ಟು ಕ್ಯೂರಿಯಾಸಿಟಿನ ಇಟ್ಕೊಂಡಿರುವಂತದ್ದು. ಅಂಡ್ ಅವ್ರಿಗೆ ನಿಮ್ಮ ಎಮೋಷನ್ಸ್ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸಕ್ತಿ ಇದೆ. ಅಂದ್ರೆ ನೀವು ಈ ವ್ಯಕ್ತಿ ಬಗ್ಗೆ ಎಷ್ಟು ಒಂಥರ ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಈ ಕನೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇದನ್ನೆಲ್ಲಾನು ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಖಂಡಿತವಾಗ್ಲೂ ಪೇಜ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಈ ಪರ್ಸನ್ಗೆ ಎಲ್ಲೋ ಹೆಚ್ಚು ಒಂದು ಕ್ಯೂರಿಯಾಸಿಟಿ ಇದೆ, ಏನೋ ಒಂದು ಕುತೂಹಲ. ಓಕೆ, ಅಂದ್ರೆ ನಿಮ್ಮನ್ನ ಸಮ್ವೇರ್ ಐ ಆಮ್ ಸೀಯಿಂಗ್ ದೇ ಆರ್ ಟ್ರೈಂಗ್ ಟು ಜಡ್ಜ್ ಯು. ನೀವು ಈ ವ್ಯಕ್ತಿ ಅಷ್ಟೇ ಇಂಟ್ರೆಸ್ಟ್ ಇದೆಯಾ ಈ ಕನೆಕ್ಷನ್ ಬಗ್ಗೆ, ನಿಮ್ಗೂ ಆಸಕ್ತಿ ಇದೆಯಾ ಏನು ಅನ್ನೋದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಒಂದು ಎನರ್ಜೀಸ್ ನಾನು ಪಿಕ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಈ ಕಾರ್ಡ್ ನಲ್ಲಿ ಈ ವ್ಯಕ್ತಿನ ನೋಡಿ, ಇವರು ಯಾವ ತರ ಕಾಣಿಸ್ತಾರೆ ನಿಮ್ಗೆ? ಅವರು ಒಂಥರ ತುಂಬಾ ಟೀನೇಜರ್ ತರ, ವೆರಿ ಯಂಗ್ ಅನ್ನೋ ತರ ಕಾಣಿಸ್ತಾರೆ ಅಲ್ವಾ? ಡೆಫಿನೆಟ್ ಆಗಿ ನನಗೆ ಏನ್ ಇಲ್ಲಿ ನಾನು ಎನರ್ಜೀಸ್ ಪಿಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಈ ವ್ಯಕ್ತಿ ಸೈಡ್ ಇಂದ ಇವರು ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಟೀನೇಜರ್ಗೆ ಯಾವ ತರ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಕನೆಕ್ಷನ್ ಅಲ್ಲಿ ಹೊಸದಾಗಿ ಇದ್ದಾಗ ಹೇಗೆ ನಾವೆಲ್ಲ ಒಂಥರ ತುಂಬಾ ಕ್ಯೂರಿಯಾಸಿಟಿ ಇಟ್ಕೊಂಡು ನಾವು ಇಷ್ಟಪಡೋ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಅವ್ರ ಇಷ್ಟಗಳೇನು, ಏನು ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ ಈ ಕನೆಕ್ಷನ್ ಬಗ್ಗೆ, ಯಾವ ತರ ಏನು ಅನ್ನೋದನ್ನೆಲ್ಲ ನಾವು ಹೆಚ್ಚು ಆಸಕ್ತಿಯಿಂದ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ? ಸೊ ಅದೇ ತರ ಒಂದು ಯೂತ್ಫುಲ್ ಎನರ್ಜಿ, ಆ ಒಂದು ಕ್ಯೂರಿಯಸ್ ಎನರ್ಜಿನ ನಾನು ಈ ವ್ಯಕ್ತಿನಲ್ಲಿ ನೋಡ್ತಾ ಇರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಐ ಫೀಲ್ ಈ ಪರ್ಸನ್ ಒಂಥರ ತುಂಬಾ ಬೇಗ ಹೆಚ್ಚು ನಂಬೋದಿಲ್ಲ. ಓಕೆ, ದಿಸ್ ಪರ್ಸನ್ ಡೆಫಿನೆಟ್ಲಿ ಹ್ಯಾಸ್ ಸಮ್ ಮೇಜರ್ ಟ್ರಸ್ಟ್ ಇಶ್ಯೂಸ್. ಅಂದ್ರೆ ಅವ್ರು ಯಾರನ್ನೇ ಅರ್ಥ ಮಾಡ್ಕೊಂಡು ತುಂಬಾ ಅನಲೈಸ್ ಮಾಡಿ, ಅಬ್ಸರ್ವ್ ಮಾಡಿ ನಂತರ ಮುಂದಿನ ಹೆಜ್ಜೆನ ಇಡುವಂತ ವ್ಯಕ್ತಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಸಾಕಷ್ಟು ಟೈಮ್ ತಗೊಳ್ತಾ ಇದ್ದಾರೆ. ಅಂಡ್ ಅವ್ರು ಈಗಲೇ ನಿಮ್ ಹತ್ರ ಒಂದು ಕ್ಲೋಸ್ನೆಸ್ ನ ಮೇಂಟೈನ್ ಮಾಡಬೇಕು, ಅಥವಾ ಈಗಲೇ ನಿಮ್ ಹತ್ರ ಬಂದು ಪ್ರತಿಯೊಂದನ್ನು ನಿಮ್ ಹತ್ರ ಕನ್ಫೆಸ್ ಮಾಡ್ಕೊಳ್ಬೇಕು. ಅವ್ರ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಈ ಫೀಲಿಂಗ್ಸು. ಖಂಡಿತವಾಗ್ಲೂ ಈ ವ್ಯಕ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಓಕೆ, ಅವರು ರೈಟ್ ನಾವು ಅವರ ಎನರ್ಜೀಸ್ ಏನಂತ ಅಂದ್ರೆ, ದೇ ಆರ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಆನ್ ಫ್ರಮ್ ಯುವರ್ ಎಂಡ್. ನೀವು ತುಂಬಾ ಎಮೋಷನಲ್ ಆಗಿದ್ರ, ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಆ ಪಾಯಿಂಟ್ ನಂಬರ್ 1 ನನ್ನ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ಯಾವ ತರ ಎಮೋಷನಲ್ ಆಗಿದ್ದಾರೆ, ಈ ಕನೆಕ್ಷನ್ ಇಂಟೆನ್ಸಿಟಿ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಎಷ್ಟಿದೆ, ಅವ್ರು ನಿಜವಾಗ್ಲೂ ತುಂಬಾ ನನ್ನನ್ನು ಇಷ್ಟಪಡ್ತಾ ಇದಾರ, ತುಂಬಾ ಆಸಕ್ತಿ ವಹಿಸ್ತಾ ಇದಾರ ಈ ಕನೆಕ್ಷನ್ ಬಗ್ಗೆ ಅನ್ನೋದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಫಸ್ಟ್ ಕಾರ್ಡೇ ಬಂದು ಸ್ಟ್ರೆಂತ್ ಕಾರ್ಡ್ ಇರುವಂತದ್ದು. ಓಕೆ, ಸೊ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಕಂಟ್ರೋಲ್ಡ್ ಆಗಿರುವಂತಹ ವ್ಯಕ್ತಿ ರೈಟ್ ನಾವು. ಓಕೆ, ಅವ್ರು ಹೆಚ್ಚು ಓಪನ್ ಅಪ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಯಾವುದನ್ನು ಈ ಕನೆಕ್ಷನ್ ಅಲ್ಲಿ.
ಬಟ್ ನನ್ ಕೇಳಿದ್ರೆ ನಿಮ್ಮ ಕಡೆಯಿಂದ ದೇರ್ ಇಸ್ ಲಾಟ್ ಆಫ್ ಒಂದು ಫೆಮಿನೈನ್ ಎನರ್ಜೀಸ್ ಕಾಣಿಸ್ತಾ ಇರುವಂತದ್ದು. ಇಲ್ಲಿ ನೋಡಿ, ಈ ವ್ಯಕ್ತಿ, ಈ ಲೇಡಿ ಹೇಗೆ ಆ ಲಯನ್ ನ ಟೇಮ್ ಮಾಡ್ತಾ ಇರುವಂತದ್ದು, ಮುದ್ದಿಸ್ತಾ ಇರುವಂತದ್ದು. ಸಮ್ವೇರ್ ದಿಸ್ ಲೇಡಿ ಇಸ್ ಕಂಫರ್ಟಿಂಗ್ ಅಲ್ವಾ, ಲಯನ್ ನ ಒಂಥರ ಕಂಫರ್ಟ್ ಮಾಡ್ತಾ ಇರುವಂತದ್ದು. ಸಮ್ವೇರ್ ನನಗೆ ಇಲ್ಲಿ ಕಾಣಿಸ್ತಾ ಇರೋ ಒಂದು ಲೇಡಿ ಯಾರಿದ್ದಾರೆ, ಸೊ ಇಲ್ಲಿ ಮೇಜರ್ ಆಗಿ ನನಗೆ ಹೆಚ್ಚು ಫೆಮಿನೈನ್ ಎನರ್ಜೀಸ್ ಕಾಣಿಸ್ತಾ ಇರುವಂತದ್ದು. ಓಕೆ, ಸೊ ಇಲ್ಲಿ ನಾನು ಫೆಮಿನೈನ್ ಎನರ್ಜಿ ಅಂತ ಹೇಳಿದಾಗ ನೀವು ಖಂಡಿತವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಬೇಕು. ಆ ಫೆಮಿನೈನ್ ಎನರ್ಜಿ ಯೂಶಲಿ ನಾವು ಯಾವುದೇ ಒಂದು ಇದ್ರಲ್ಲೂ ಫೆಮಿನಿಟಿ ಅಂತ ಅಂದ್ರೆ ಏನು, ಯಾವ ಒಂದು ಕನೆಕ್ಷನ್ ಆಗಿರ್ಬೋದು, ಯಾವ ಒಂದು ರಿಲೇಶನ್ಶಿಪ್ ಆಗಿರಬಹುದು, ಒಂದು ಹೆಣ್ಣಿನ ತತ್ವ ಇರುವಂತದ್ದು, ಅಂದ್ರೆ ಹೆಚ್ಚು ಎಮೋಷನಲ್ ಆಗಿ ಇನ್ವೆಸ್ಟ್ ಮಾಡುವಂತದ್ದು, ಹೆಚ್ಚು ಕನೆಕ್ಷನ್ ಅಲ್ಲಿ ಅವೈಲಬಲ್ ಇರುವಂತದ್ದು, ಹೆಚ್ಚು ಕನೆಕ್ಷನ್ ಅಲ್ಲಿ ಒಂಥರ ತುಂಬಾ ಎಮೋಷನಲಿ ಅಟ್ಯಾಚ್ ಆಗುವಂತದ್ದು ಯಾವಾಗ್ಲೂ ಒಂದು ಫೆಮಿನೈನ್ ಎನರ್ಜಿ ಇರುವಂತ ವ್ಯಕ್ತಿ. ಓಕೆ, ನಾನು ಇಲ್ಲಿ ಜೆಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಇಲ್ಲಿ ಯಾರೇ ವಾಚ್ ಮಾಡ್ತಾ ಇರಬಹುದು, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರಬಹುದು, ನಿಮ್ಮ ಎನರ್ಜೀಸ್ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು, ರೈಟ್? ಸೊ ನಿಮ್ಮ ಎನರ್ಜೀಸ್ ಏನು, ಇಲ್ಲಿ ಲಾಟ್ ಆಫ್ ಫೆಮಿನೈನ್ ಎನರ್ಜೀಸ್ ನನಗೆ ಕಾಣಿಸ್ತಾ ಇರುವಂತದ್ದು. ಯೂಶಲ್ ಆಗಿ ನಾನು ಮ್ಯಾಸ್ಕುಲೈನ್ ಎನರ್ಜಿ ಅಂತ ಹೇಳಿದಾಗ ನೀವು ಅಲ್ಲ ಅರ್ಥ ಮಾಡ್ಕೊಳ್ಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ದ ಎನರ್ಜೀಸ್ ವಿಚ್ ಆರ್ ವೆರಿ ಡಾಮಿನೇಟಿಂಗ್, ವೆರಿ ಕಂಟ್ರೋಲಿಂಗ್ ಅಂಡ್ ವೆರಿ ಪ್ರಾಕ್ಟಿಕಲ್ ಯೋಚನೆ ಮಾಡುವಂತ ಪರ್ಸನ್ಸ್. ಯೂಶಲಿ ದೇ ಫಾಲ್ ಅಂಡರ್ ಮ್ಯಾಸ್ಕುಲೈನ್ ಎನರ್ಜೀಸ್. ಓಕೆ, ಬಟ್ ಇಲ್ಲಿ ಹೆಚ್ಚು ಈ ಕನೆಕ್ಷನ್ ಅಲ್ಲಿ ನಿಮ್ಮ ಸೈಡ್ ಇಂದ ಎಫರ್ಟ್ ಆಗಿರ್ಬೋದು, ನಿಮ್ಮ ಸೈಡ್ ಇಂದ ಒಂದು ಎಮೋಷನಲ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಹೆಚ್ಚು ಸಮಯನ ಕೊಡ್ತಾ ಇರುವಂತದ್ದಾಗಿರ್ಬೋದು ಕಾಣಿಸ್ತಾ ಇದೆ ಹೊರತು ಡೆಫಿನೆಟ್ ಆಗಿ ಈ ಪರ್ಸನ್ ಕಡೆಯಿಂದ ಅಷ್ಟು ಅಂತ ಎಫರ್ಟ್ ಇಲ್ಲ. ಈ ಲೇಡಿನ ನೋಡಿ, ಸಪೋಸ್ ನಾನು ಹೇಳ್ತಾ ಇರೋದು ಈ ಕಾರ್ಡ್ ಅಲ್ಲಿ ಈ ಲೇಡಿನ ಗಮನಿಸಿ ನೀವು, ಹೇಗೆ ಆಕೆ ಲಯನ್ ನ ಒಂದು ಟೇಮ್ ಮಾಡ್ತಾ ಇರುವಂತದ್ದು, ಮುದ್ದಿಸ್ತಾ ಇರುವಂತದ್ದು, ಕಂಫರ್ಟ್ ಫೀಲ್ ಮಾಡಿಸ್ತಾ ಇರುವಂತದ್ದು ಅಲ್ವಾ. ಲಯನ್ ಅಂದ್ರೆ ಯೂಶಲ್ ಆಗಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಲಯನ್ ಎನರ್ಜೀಸ್ ಅಲ್ಲಿರುವಂತಹ ವ್ಯಕ್ತಿಗಳು ಯೂಶಲ್ ಆಗಿ ದೇ ಆರ್ ಇನ್ ವೆರಿ ಮಚ್ ಈಗೋ, ಪ್ರೈಡ್, ಅಥವಾ ಒಂದು ಸೀರಿಯಸ್ನೆಸ್, ಒಂದು ಗಾಂಭೀರ್ಯನ ಇಟ್ಕೊಂಡಿರುವಂತಹ ವ್ಯಕ್ತಿಗಳು. ಸೊ ದಿಸ್ ಪರ್ಸನ್ ಇಸ್ ಆಲ್ಸೋ ಇನ್ ದ ಸೇಮ್ ಕೈಂಡ್ ಆಫ್ ಎನರ್ಜಿ. ಓಕೆ, ನೀವು ಹೋಗಿ ನೀವು ಅವ್ರಿಗೆ ಸಾಫ್ಟ್ ಆಗಿ ತುಂಬಾ ಒಂದು ಕಂಫರ್ಟ್ ಸ್ಪೇಸ್ ನ ಕ್ರಿಯೇಟ್ ಮಾಡಿ ಎಲ್ಲಾನು ಹೇಳ್ಕೊಂಡ್ರೆ ದೇ ಆರ್ ಓಕೆ. ಬಟ್ ಈ ಪರ್ಸನ್ ಅವರ ಈಗೋನ ಬಿಟ್ಟು ಮುಂದೆ ಬರಬೇಕು, ಅವರ ಈಗೋನ ಬಿಟ್ಟು ನಿಮ್ಮ ಹತ್ರ ಬೆಂಡ್ ಆಗಿ ಅವರ ಫೀಲಿಂಗ್ಸ್ ನ ಕನ್ಫೆಸ್ ಮಾಡ್ಕೊಳ್ಬೇಕು ಅನ್ನೋ ತರ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಪರ್ಸನ್ ರೈಟ್ ನಾವ್ ಅವರ ಎನರ್ಜೀಸ್ ಪ್ರಕಾರ ನಾನು ಹೇಳ್ಬೇಕು ಅಂತ ಅಂದ್ರೆ ದೇ ಆರ್ ಇನ್ ದಿಸ್ ಈಗೋ, ದೇ ಆರ್ ಇನ್ ದಿಸ್ ಪ್ರೈಡ್. ಓಕೆ, ಸೊ ಅವರೇ ಬಗ್ಗಿ ಬೆಂಡ್ ಆಗಿ ನಿಮ್ಮ ಹತ್ರ ಬಂದು ಎಲ್ಲಾನು ಹೇಳ್ಕೊಳ್ತಾರೆ. ಖಂಡಿತವಾಗ್ಲೂ ರೈಟ್ ನಾವ್ ಅವರ ಎನರ್ಜೀಸ್ ಅಲ್ಲಿ ಇದು ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಫೆಮಿನೈನ್ ಎನರ್ಜೀಸೇ ತುಂಬಾ ನನಗೆ ಮೇಜರ್ ಆಗಿ ಒಂಥರ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಕನೆಕ್ಷನ್ ಅನ್ನ ಏನೋ ಒಂದ್ ಕಡೆ ಮುಂದೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇರೋದು ಅದು ನಿಮ್ಮ ಸೈಡ್ ಇಂದ ಅಂತ ನನಗೆ ಕಾಣಿಸ್ತಾ ಇದೆ. ಓಕೆ, ಲೆಟ್ ಸಿ ಮೋರ್. ಓಕೆ, ಇನ್ನೊಂದು ಮೂರ್ ಕಾರ್ಡ್ಸ್ ನಾವು ಪುಲ್ ಔಟ್ ಮಾಡಿ ಇನ್ನು ಡೀಪ್ ಆಗಿ ಹೋಗೋಣ ರೀಡಿಂಗ್ ಅಲ್ಲಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಎನರ್ಜೀಸ್ ಆಫ್ ದಿಸ್ ಪರ್ಸನ್. ಪ್ಲೀಸ್ ಗೈಡ್. ಅಂಡ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಬಿಕಾಸ್ ಆಫ್ ದ ಸ್ಟ್ರೆಂತ್ ಕಾರ್ಡ್ ನನಗೆಲ್ಲೋ ಈ ವ್ಯಕ್ತಿಯ ಝೋಡಿಯಾಕ್ ಸೈನ್ ಅಂದ್ರೆ ಇವರ ರಾಶಿ ಬಂದು ಸಿಂಹ ರಾಶಿ ಅಂತ ಅನ್ಸುತ್ತೆ. ಅಂಡ್ ನಿಮ್ ಕಡೆಯಿಂದ ನನಗೆ ಕಾಣಿಸ್ತಾ ಇರುವಂತದ್ದು ಒಂದು ಮೇ ಬಿ ನೀವು ವೃಶ್ಚಿಕ ರಾಶಿಯವರಾಗಿರಬಹುದು, ಮೇಷ ರಾಶಿ ಅವರಾಗಿರಬಹುದು, ಅಥವಾ ತುಲಾ ರಾಶಿಯವರಾಗಿರಬಹುದು. ಓಕೆ ಓಕೆ ಫೈನ್, ಲೆಟ್ಸ್ ಸಿ ಮೋರ್. And also somewhere I'm picking up, you have a very wavy hair ಅಂತ. You are not having ಒಂಥರ ನಿಮ್ ಕೂದಲು ಒಂಥರ ತುಂಬಾ ಸಿಲ್ಕಿ ಆಗಿ ಸ್ಟ್ರೇಟ್ ನೋ ಆತರ ಇಲ್ಲ. ಎಲ್ಲೋ ಸಮ್ವೇರ್ ನಿಮ್ ಕೂದಲು ಒಂಥರ ಸ್ವಲ್ಪ ಕರ್ಲಿ ಅಥವಾ ಸ್ವಲ್ಪ ವೇವಿ ಹೇರ್ ಟೆಕ್ಸ್ಚರ್ ಇರುವಂತದ್ದು. ಅಂಡ್ ಆಲ್ಸೋ ಐ ಡೂ ಫೀಲ್ ಒಂಥರ ಜೆಟ್ ಬ್ಲಾಕ್ ಹೇರ್ ಇದೆ ನಿಮ್ಗೆ ಅಂತ. ಅಂಡ್ ಆಲ್ಸೋ ಸಮ್ವೇರ್ ಯು ಹ್ಯಾವ್ ಕಲರ್ಡ್ ಇಟ್ ಅಂತ ಕೂಡ ಅನ್ನಿಸ್ತಾ ಇದೆ. ಓಕೆ, ಲೆಟ್ಸ್ ಸಿ. ಅಂಡ್ ಐ ಆಮ್ ಆಲ್ಸೋ ಪಿಕಿಂಗ್ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ದ ವೇ ಯು ಟಾಕ್ ಅಲ್ಲ, ದಟ್ ಈಸ್ ವೆರಿ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ನೀವು ಮಾತಾಡುವಂತ ರೀತಿ, ನೀವು ಜನಗಳ ಹತ್ರ ಬೆರೆಯುವಂತ ರೀತಿ ಈ ಪರ್ಸನ್ಗೆ ತುಂಬಾ ಒಂದು ವೆರಿ ಅಟ್ರಾಕ್ಟಿವ್ ಅಂತ ಅನ್ಸುವಂಥದ್ದು. ಸಾರಿ. ಓಕೆ, ಲೆಟ್ಸ್ ಸಿ ಮೋರ್. 10 of Cups. ಓಕೆ, Star card. ವಾವ್, ನೈಸ್. Devil. Oh my goodness, very intense energies are there. Okay, bottom of the deck bandu kuda King of Pentacles ide. All right, so with the Star card and also with the Devil card, so Devil along with the Star indicates there is lot of attraction, especially physical attraction. Okay,
ಸೊ ಈ ವ್ಯಕ್ತಿಗೆ ಒಂಥರ ಯಾವ ತರ ಅನ್ಸುತ್ತೆ ಅಂತ ಅಂದ್ರೆ ಅವ್ರು ನಿಮ್ ಹತ್ರ ಯಾವಾಗ ಬರ್ತಾರೆ ಅಥವಾ ನೀವು ಅವ್ರ ಸುತ್ತಮುತ್ತ ಇದ್ದಾಗೆಲ್ಲ ಈ ವ್ಯಕ್ತಿಗೆ ಆ ಒಂದು ಫಿಸಿಕಲ್ ಪುಲ್ ಏನಿದೆ ಅಥವಾ ಒಂದು ಇಂಟೆನ್ಸಿಟಿ ಆಫ್ ದ ಕನೆಕ್ಷನ್ ಏನಿದೆ ದಟ್ ಈಸ್ ಟೂ ಮಚ್ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಒಂದು ಮ್ಯಾಗ್ನೆಟಿಕ್ ಪುಲ್, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅಂತ ಏನ್ ಹೇಳ್ತಾರೆ, ದಟ್ ದಿಸ್ ಪರ್ಸನ್ ವಿಲ್ ಗೋ ಥ್ರೂ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದು ತುಂಬಾ ಒಂದು ಇಟ್ಸ್ ಟೂ ಮಚ್ ಫಾರ್ ದಮ್ ಟು ಹ್ಯಾಂಡಲ್ ಅನ್ನೋ ತರ. ಎಲ್ಲೋ ಅವ್ರಿಗೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಆ ಒಂದು ಇಂಟೆನ್ಸಿಟಿ ಏನಿದೆ ಅದನ್ನ ಅವ್ರಿಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರೇ ನಿಮ್ಮಿಂದ ಡಿಸ್ಟೆನ್ಸ್ ನ ಕೀಪ್ ಅಪ್ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ. ಅಂಡ್ ಅಫ್ಕೋರ್ಸ್ ವಿತ್ ದ ಸ್ಟಾರ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ದರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್, ಲಾಟ್ ಆಫ್ ಪ್ಯಾಷನ್. ಅಂಡ್ ಎಲ್ಲೋ ಒಂದ್ ಕಡೆ ನೀವು ಒಂಥರ ತುಂಬಾ ಒಂದು ಇನೋಸೆಂಟ್ ಅನ್ನೋ ತರ, ವೆರಿ ಬ್ಯೂಟಿಫುಲ್ ಅನ್ನೋ ತರ. ಅಂಡ್ ಆಲ್ಸೋ ಸಿ ಬಾಟಮ್ ಆಫ್ ದ ಡೆಕ್ ಬಂದು ಕೂಡ ಕಿಂಗ್ ಆಫ್ ಪೆಂಟಕಲ್ಸ್ ಇರುವಂತದ್ದು. ಓಕೆ, ಸೊ ಖಂಡಿತವಾಗ್ಲೂ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಸಾಕಷ್ಟು ಒಂದು ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ ಬಗ್ಗೆ ಅವ್ರಿಗೆ ಇರುವಂತಹ ಒಪಿನಿಯನ್ ತಗೊಂಡ್ರೆ ಡೆಫಿನೆಟ್ ಆಗಿ ಒಂದು ಹೆಚ್ಚು ಗೌರವ ಇರುವಂತದ್ದು ನಿಮ್ ಮೇಲೆ. ಅಂಡ್ ಐ ಸ್ಟ್ರಾಂಗ್ಲಿ ಫೀಲ್ ಇದೆಲ್ಲೋ ಒಂದು ವರ್ಕ್ ಪ್ಲೇಸ್ ಸಿಚುಯೇಷನ್ ಅನ್ನೋ ತರ ನನಗೆ ಅನ್ನಿಸ್ತಾ ಇರುವಂತದ್ದು. ಓಕೆ, ಖಂಡಿತವಾಗ್ಲೂ ಎಲ್ಲೋ ಒಂದು ವರ್ಕ್ ಪ್ಲೇಸ್ ಅಂದ್ರೆ ಸೇಮ್ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇರುವಂತದ್ದು ಇರ್ಬೋದು, ಅಥವಾ ಸೇಮ್ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನೀವಿಬ್ರು ಕೆಲಸ ಮಾಡ್ತಾ ಇರುವಂತದ್ದು ಇರ್ಬೋದು, ಅಥವಾ ಒಂದು ಸೇಮ್ ಸ್ಕೂಲ್, ವಾಟ್ ಎವರ್ ಇಟ್ ಇಸ್, ಸೇಮ್ ಕಾಮನ್ ವರ್ಕ್ ಪ್ಲೇಸ್ ಅಥವಾ ಕಾಮನ್ ಪ್ಲೇಸ್ ವೇರ್ ನೀವಿಬ್ರು ಒಬ್ರನ್ನೊಬ್ರು ಡೈಲಿ ಬೇಸಿಸ್ ಅಲ್ಲಿ ಮೀಟ್ ಆಗ್ತಾ ಇರುವಂತದ್ದು. ಓಕೆ, ಅಂಡ್ ಈ ವ್ಯಕ್ತಿ ಪ್ರಕಾರ ಯು ಆರ್ ಒಂಥರ ಟೂ ಪರ್ಫೆಕ್ಟ್ ಅನ್ನೋ ತರ. ನೀವು ಒಂಥರ ಎಲ್ಲೋ ಒಂದ್ ಕಡೆ ಅವರ ದೃಷ್ಟಿಯಲ್ಲಿ ಒಂಥರ ನೀವು ಇಲ್ಲಿ ಇಟ್ಟಿದ್ದಾರೆ ಅವರು ನಿಮ್ಮನ್ನ, ಅಂಡ್ ಅವರು ಅವರನ್ನ ಇಲ್ಲಿ ಇಟ್ಕೊಂಡಿರುವಂತದ್ದು. ಅಂದ್ರೆ ಅವರಿಗೆ ಕಂಪೇರ್ ಮಾಡ್ಕೊಂಡ್ರೆ, ಅವರ ವ್ಯಕ್ತಿತ್ವಕ್ಕೆ, ಅವರ ಪರ್ಸನಾಲಿಟಿಗೆ ಕಂಪೇರ್ ಮಾಡ್ಕೊಂಡು ನೋಡಿದಾಗ ನೀವೆಲ್ಲ ಒಂದು ಹೈಯರ್ ಲೆವೆಲ್ ಅಲ್ಲಿ ಇದ್ದೀರಾ ಅಂಡ್ ದೇ ಆರ್ ನಾಟ್ ಅಪ್ ಟು ಯು. ಓಕೆ, ಇಲ್ಲ ನಿಮ್ಗಿಂತ ಸ್ವಲ್ಪ ಒಂದು ಲೋವರ್ ಲೆವೆಲ್ ಅಲ್ಲಿ ಇದ್ದೀರಾ ಅನ್ನೋ ತರ ಇದ್ದಾರೆ ಅನ್ನೋ ತರ. ಅಂದ್ರೆ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್, ಆ ಒಂದು ಡಿಗ್ನಿಟಿ, ಆ ಒಂದು ಎಲಿಗೆನ್ಸ್ ಎಲ್ಲಾನು ಏನಿದೆಯಲ್ಲ, ಸೊ ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಎಲ್ಲೊಂದ್ ಕಡೆ ಒಂಥರ ಇಟ್ಸ್ ವೆರಿ ಅಟ್ರಾಕ್ಟಿವ್. ಇಟ್ಸ್ ಒಂಥರ ಯು ಆರ್ ಟೂ ಗುಡ್ ಟು ಬಿ ಟ್ರೂ ಅಂತಾರಲ್ಲ, ಸೊ ಆ ತರ ಒಂದು ಪರ್ಸನಾಲಿಟಿ ನಿಮ್ದು. ಅಂಡ್ ಆಸ್ ಐ ಸೆಡ್ ಸ್ಟಾರ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಒಂಥರ ಯಾವ ತರ ಒಂದು ಪರ್ಸನ್ ಅಂತ ಅಂದ್ರೆ ಯು ಕ್ಯಾರಿ ಅ ವೆರಿ ಪವರ್ಫುಲ್ ಸೋಲ್ ಎನರ್ಜೀಸ್, ರೈಟ್? ನಮ್ಮೆಲ್ಲರಿಗೂ ಒಂದು ಸೋಲ್ ಎನರ್ಜಿ ಇರುತ್ತೆ ಅಲ್ವಾ? ಸೊ ಆ ಸೋಲ್ಸ್ ಎನರ್ಜಿ ಏನಿದೆ ಆ ಒಂದು ಎನರ್ಜೀಸ್ ವೈಸ್ ಅಲ್ಲಿ ನೋಡಿದ್ರೆ ಯು ಆರ್ ವೆರಿ ಪವರ್ಫುಲ್, ಅಥವಾ ನಿಮ್ಮ ಆರಾ ಏನಿದೆ ದಟ್ ಈಸ್ ವೆರಿ ಸ್ಟ್ರಾಂಗ್, ದಟ್ ಈಸ್ ವೆರಿ ಬ್ಯೂಟಿಫುಲ್. ಸಮ್ವೇರ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಅದು ತುಂಬಾ ಒಂದು ಒಂಥರ ಹೆದರ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂದ್ರೆ ಯು ಆರ್ ಇನ್ ಎಲ್ಲ ಒಂದು ವ್ಯಕ್ತಿ, ಎಲ್ಲ ಒಂದು ವಿಷಯದಲ್ಲೂ, ಅಂದ್ರೆ ಮೇ ಬಿ ಇನ್ ಲುಕ್ ವೈಸ್ ಆಗಿರಬಹುದು, ನಿಮ್ಮ ಎಫಿಷಿಯನ್ಸಿ ವೈಸ್ ಆಗಿರಬಹುದು, ಅಥವಾ ನೀವು ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ಆಗಿರಬಹುದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲಾನು ಕೂಡ ಈ ವ್ಯಕ್ತಿಗೆ ಒಂಥರ ಇಟ್ಸ್ ವೆರಿ ನೈಸ್, ವೆರಿ ಅಟ್ರಾಕ್ಟಿವ್ ಅನ್ನೋ ತರ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಏನೋ ಪೈಲ್ ನಂಬರ್ 1 ಎಲ್ಲೋ ನನಗೆ ಅಷ್ಟು ಒಂದು ಮ್ಯಾಚ್ ಆಗುವಂತ ವ್ಯಕ್ತಿ ಅಲ್ಲ. ಅಂದ್ರೆ ನಾನ್ ಪೈಲ್ ನಂಬರ್ 1 ಡಿಸರ್ವಿಂಗ್ ಪರ್ಸನ್ ಅಲ್ಲ, ದೇ ಆರ್ ವೆರಿ ಒಂಥರ ಟೂ ಪರ್ಫೆಕ್ಟ್, ಟೂ ಗುಡ್ ಅನ್ನೋ ತರ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಸಮ್ವೇರ್ ದಟ್ ಕೈಂಡ್ ಆಫ್ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್ ಕೂಡ ಈ ವ್ಯಕ್ತಿಗೆ ಇರುವಂತದ್ದು ರಿಗಾರ್ಡಿಂಗ್ ದಿಸ್ ಕನೆಕ್ಷನ್. ಸೊ ವಿತ್ ದ ಪೇಜ್ ಆಫ್ ಕಪ್ಸ್ ಅಂಡ್ ಸ್ಟಾರ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ದರ್ ಇಸ್ ಲಾಟ್ ಆಫ್ ಫ್ಯಾಂಟಸೀಸ್. ಈ ವ್ಯಕ್ತಿ ಸಾಕಷ್ಟು ನಿಮ್ ಬಗ್ಗೆ ಫ್ಯಾಂಟಸೀಸ್ ನ ಕಾಣ್ತಾ ಇರುವಂತದ್ದು, ಅಂದ್ರೆ ಹಗಲುಗನಸುಗಳನ್ನ ಕಾಣ್ತಾ ಇರುವಂತದ್ದು, ಏನೇನೋ ಇಮ್ಯಾಜಿನೇಷನ್ಸ್ ಆಗಿರ್ಬೋದು ಅಥವಾ ಒಂದು ಇಲ್ಯೂಷನ್ಸ್ ಆಗಿರ್ಬೋದು, ಅವರಷ್ಟಕ್ಕೆ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾ ಇರುವಂತದ್ದು ಅವ್ರ ತಲೆನಲ್ಲಿ ನಿಮ್ ಬಗ್ಗೆ ಅಥವಾ ನಿಮ್ಮಿಬ್ರ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ. ಓಕೆ, ಬಟ್ ಡೆವಿಲ್ ಅಂಡ್ ಸ್ಟಾರ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಇಂಟೆನ್ಸ್ ಅಟ್ರಾಕ್ಷನ್, ಇಂಟೆನ್ಸ್ ಫಿಸಿಕಲ್ ಪುಲ್ ಇರುವಂತದ್ದು. ಬಟ್ ಸಮ್ವೇರ್ ಸಮಥಿಂಗ್ ಇಸ್ ಬ್ಲಾಕಿಂಗ್ ದಿಸ್ ಪರ್ಸನ್. ಅಗೇನ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಏನೋ ಒಂದು ಸಮಥಿಂಗ್ ಇಸ್ ಬ್ಲಾಕಿಂಗ್. ಈ ವ್ಯಕ್ತಿ ನಿಮ್ ಹತ್ರ ಬಂದು ಅಥವಾ ನಿಮ್ ಹತ್ರ ಅವ್ರ ಫೀಲಿಂಗ್ಸ್ ನ ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ತುಂಬಾ ಹೆದರ್ತಾ ಇರುವಂತದ್ದು. ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಫಿಯರ್ ಅನ್ನೋದೇ ಒಂದು ಮೇಜರ್ ಬ್ಲಾಕೇಜ್ ಅಂತ ಅನ್ನಿಸ್ತಾ ಇದೆ. ದಟ್ ಈಸ್ ಸಮ್ವೇರ್ ಈ ವ್ಯಕ್ತಿನ ತಡೀತಾ ಇದೆ ನಿಮ್ ಹತ್ರ ಬರೋದ್ರಿಂದ. ಅಂಡ್ ಪ್ರಾಬಬ್ಲಿ ನನಗನ್ಸೋ ಪ್ರಕಾರ ಈ ವ್ಯಕ್ತಿಗೆ ಸಾಕಷ್ಟು ಒಂದು ಇನ್ನರ್ ಚೈಲ್ಡ್ ಇಶ್ಯೂಸ್ ಕೂಡ ಇರುವಂತದ್ದು ಕಾಣಿಸ್ತಾ ಇದೆ. ಮೇ ಬಿ ಫಿಯರ್ ಆಫ್ ರಿಜೆಕ್ಷನ್ ಆಲ್ಸೋ ಇಸ್ ದೇರ್. ಅಂದ್ರೆ ಪ್ರಾಬಬ್ಲಿ ಅವರ ಪಾಸ್ಟ್ ಅಲ್ಲಿ ಯಾವುದೋ ಒಂದು ವ್ಯಕ್ತಿನ ತುಂಬಾ ಇಷ್ಟಪಟ್ಟು ಅವ್ರ ಹತ್ರ ಹೋಗಿ ಇವ್ರು ಕನ್ಫೆಸ್ ಮಾಡ್ಕೊಂಡಿರುವಂತದ್ದು ಅಥವಾ ಪ್ರಪೋಸ್ ಮಾಡಿರುವಂತದ್ದು, ಅಂಡ್ ಎಲ್ಲೋ ಸಮ್ವೇರ್ ಆ ವ್ಯಕ್ತಿ ರಿಜೆಕ್ಟ್ ಮಾಡಿರುವಂತದ್ದು, ಹೀಗೇನೋ ನಡೆದಿರುವಂತದ್ದು ಇರಬಹುದು. ಸಮ್ವೇರ್ ಎಲ್ಲೋ ಒಂದ್ ಕಡೆ ಇವಾಗ ಅವ್ರಿಗೆ ಆ ಒಂದು ಭಯ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ. ದಟ್ ನಾನು ಯಾರ ಹತ್ರನಾದ್ರೂ ಹೋಗಿ ಹೇಳ್ಕೊಂಡ್ರೆ ಮತ್ತೆ ಅವರು ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ಬೋದು, ಅಥವಾ ಪೈಲ್ ನಂಬರ್ 1 ಹತ್ರ ಹೋದ್ರೆ ನನ್ನ ಫೀಲಿಂಗ್ಸ್ ನಾನು ಹೇಳ್ಕೊಂಡ್ರೆ ಏಕೆನ್ ಪೈಲ್ ನಂಬರ್ 1 ಕೂಡ ನನ್ನನ್ನು ಹೇಗೆ ರಿಜೆಕ್ಟ್ ಮಾಡ್ಬಿಟ್ರೆ ನಾನು ಹೇಗೆ ಅದನ್ನ ಫೇಸ್ ಮಾಡ್ಲಿ, ಇರೋ ರಿಲೇಶನ್ಶಿಪ್ ಅಥವಾ ಇರೋ ಒಂದು ಕನೆಕ್ಷನ್, ಒಂದು ಬಾಂಡ್ ಕೂಡ ಹಾಳಾದ್ರೆ ಏನ್ ಮಾಡೋದು. ಸೊ ಹೀಗೆಲ್ಲ ಸಾಕಷ್ಟು ಒಂದು ಓವರ್ ಥಿಂಕಿಂಗ್ ಇರೋದು ಬಿಕಾಸ್ ಡೆವಿಲ್ ಕಾರ್ಡ್ ಇರೋದ್ರಿಂದ. ಓಕೆ, ಬಟ್ ಇಂಟೆನ್ಸ್ ಫಿಸಿಕಲ್ ಅಟ್ರಾಕ್ಷನ್ ಇಸ್ ದೇರ್ ಇಸ್ ಟೂ ಮಚ್ ಆಫ್ ಅಟ್ರಾಕ್ಷನ್, ಟೂ ಮಚ್ ಆಫ್ ಒಂದು ಮ್ಯಾಗ್ನೆಟಿಕ್ ಪುಲ್ ಇರುವಂತದ್ದು ನನಗೆ ಕಾಣಿಸ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅಂತ ಚೆಕ್ ಮಾಡಿ ನೋಡೋಣ.
ಅಂಡ್ ಬಿಫೋರ್ ದಟ್ ಸಮ್ವೇರ್ ಐ ಆಮ್ ಇಂಟಿಟ್ಯೂಲಿ ಪಿಕಿಂಗ್ ಗೈಡೆನ್ಸ್ ನ ಚೆಕ್ ಮಾಡ್ಲಿಕ್ಕೆ ಮುಂಚೆ ಅಥವಾ ಗೈಡೆನ್ಸ್ ನ ಚೆಕ್ ಮಾಡೋದ್ರ ಜೊತೆಗೇನೆ ಅವರ ನೆಕ್ಸ್ಟ್ ಆಕ್ಷನ್ಸ್ ಏನು ಅನ್ನೋದನ್ನು ಕೂಡ ಚೆಕ್ ಮಾಡಬೇಕು ಅಂತ. ಓಕೆ, ಫಸ್ಟ್ ಲೇಟೆಸ್ಟ್ ಚೆಕ್ ಗೈಡೆನ್ಸ್. ನಿಮ್ಗೆ ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್ ಇಂದ ಅಥವಾ ಏಂಜಲ್ಸ್ ಇಂದ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಅದಾದ ನಂತರ ಈ ವ್ಯಕ್ತಿಯ ಆಕ್ಷನ್ಸ್ ಏನು, ನೆಕ್ಸ್ಟ್ ಆಕ್ಷನ್ಸ್ ಏನು ನಿಮ್ ಕಡೆಗೆ ಅಥವಾ ಈ ಕನೆಕ್ಷನ್ ಕಡೆಗೆ ಅವ್ರು ಏನಾದ್ರು ಬರೋ ಬಗ್ಗೆ ಯೋಚನೆ ಮಾಡ್ತಾರಾ ನಿಮ್ ಹತ್ರ, ಅಥವಾ ನಿಮ್ ಹತ್ರ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಅಥವಾ ಮಾಡ್ಕೊಳ್ತಾರ, ಏನಿದೆ ಇವರ ನೆಕ್ಸ್ಟ್ ಆಕ್ಷನ್ಸ್ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಿ ನೋಡೋಣ. ಸೊ ಫಸ್ಟ್ ಲೆಟ್ ಮಿ ಚೆಕ್ ದ ಗೈಡೆನ್ಸ್ ಫಾರ್ ಯು. ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ ಏನ್ ಗೈಡೆನ್ಸ್ ಇದೆ ಪೈಲ್ ನಂಬರ್ 1ಗೆ. ಸೊ ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ ಏನ್ ಗೈಡೆನ್ಸ್ ಇದೆ ಫೈಲ್ ನಂಬರ್ 1ಗೆ ನಿಮ್ಮ ಕಡೆಯಿಂದ. ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ ವಾಟ್ ಆರ್ ದ ಗೈಡೆನ್ಸ್. ಓಕೆ, ಜಸ್ಟಿಸ್ ಕಾರ್ಡ್. ಓಕೆ, ಸಿ ಎಲ್ಲೋ ಒಂದ್ ಕಡೆ ಥ್ರೂ ಜಸ್ಟಿಸ್ ಕಾರ್ಡ್ ವಾಟ್ ಐ ಆಮ್ ಫೀಲಿಂಗ್ ಅಂತ ಅಂದ್ರೆ ಖಂಡಿತವಾಗ್ಲೂ ಯೂನಿವರ್ಸ್ ಇಸ್ ಟ್ರೈಂಗ್ ಟು ಸೇ ನಿಮ್ಗೆ ಏನೋ ಒಂದು ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿ ಅಂತ. ಮೇ ಬಿ ಎಮೋಷನಲ್ ಬ್ಯಾಲೆನ್ಸ್ ಆಗಿರ್ಬೋದು. ಸಮ್ವೇರ್ ಎಲ್ಲೋ ಒಂದ್ ಕಡೆ ತುಂಬಾ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕನೆಕ್ಷನ್ ಅಲ್ಲಿ. ಅಂದ್ರೆ ಸ್ವಲ್ಪ ಪೇಷನ್ಸ್ ಇಂದ ಈ ವ್ಯಕ್ತಿ ಸ್ವಲ್ಪ ಅವರ ಒಂದು ಏನೋ ಒಂದು ಹೆಜ್ಜೆ ಮುಂದಿಡೋವರೆಗೂ ಸ್ವಲ್ಪ ಕಾಯಿರಿ ಅನ್ನೋ ತರ. ಸಿ ಲುಕ್ ಅಟ್ ದ ವೇ ಈ ಹುಡುಗಿ ಹೇಗೆ ಇಲ್ಲಿ ಬ್ಯಾಲೆನ್ಸ್ ನ ಇಟ್ಕೊಂಡು ಶಿ ಇಸ್ ಟ್ರೈಂಗ್ ಟು ಬ್ಯಾಲೆನ್ಸ್ ಅಲ್ಲ ಇವೆರಡನ್ನು, ಈ ಕಪ್ಸ್ ನ. ಸೊ ಖಂಡಿತವಾಗ್ಲೂ ಆದಷ್ಟು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾವ್ದನ್ನು ಒಂಥರ ಓವರ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಪೋಸ್ ನೀವೇನೋ ಒಂದು ಹೆಜ್ಜೆ ಇಟ್ರಿ ಅಂತ ಅನ್ಕೊಳ್ಳಿ ಕನೆಕ್ಷನ್, ಒಂದು ಹೆಜ್ಜೆ ಮುಂದೆ ಇಟ್ರಿ, ಈ ಪರ್ಸನ್ ಕೂಡ ಅವರ ಒಂದು ಹೆಜ್ಜೆನ ಮುಂದೆ ಇಟ್ರು. ಸಪೋಸ್ ನೀವು ಈ ವ್ಯಕ್ತಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ನೀವು 10 ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಕಾಯಿರಿ. ಈ ವ್ಯಕ್ತಿ ನಿಮ್ ಜೊತೆನೆ ಹೆಜ್ಜೆ ಇಡ್ತಾ ಇದಾರ, ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಟೈಮ್ ನ, ನಿಮ್ಮ ಎಮೋಷನ್ಸ್ ನ ಎಲ್ಲಾನು ಕೂಡ ಅವರು ಇನ್ವೆಸ್ಟ್ ಮಾಡ್ತಾ ಇದಾರ. ನಿಮ್ಗೆ ಎಮೋಷನಲ್ ಆಗಿ ಅವೈಲಬಲ್ ಇರ್ತಾರ ರೆಗ್ಯುಲರ್ ಆಗಿ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿ ನಂತರ ಈ ಒಂದು ಆಕ್ಷನ್ ನ ತಗೊಳ್ಳಿ. ಅಥವಾ ಏನೇ ಒಂದು ಅವ್ರ ಕಡೆಯಿಂದ ಒಂದು ಆಕ್ಷನ್ಸ್ ಬಂದ್ರು ಸ್ವಲ್ಪ ಅದನ್ನ ನೋಡಿ ಗಮನಿಸಿ ನಂತರ ನೀವು ಏನ್ ಮಾಡ್ಬೇಕು ಆ ಒಂದು ಡಿಸಿಷನ್ ನ ತಗೊಳ್ಳಿ ಅಂತ ಅನ್ನಿಸ್ತಾ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ನನಗನ್ಸೋ ಪ್ರಕಾರ ನಿಮ್ಮ ಎಲ್ಲಾ ಖುಷಿನ, ಸಂತೋಷನ ಈ ವ್ಯಕ್ತಿ ಕೈಗೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಸಮ್ವೇರ್ ಆ ಒಂದು ರಿಮೋಟ್ ಕಂಟ್ರೋಲ್ ಏನಿದೆ, ನಿಮ್ಮ ಹ್ಯಾಪಿನೆಸ್ ಇನ ರಿಮೋಟ್ ಕಂಟ್ರೋಲ್ ಅದು ನಿಮ್ಮ ಹತ್ರನೇ ಇರಲಿ. ಅಂಡ್ ಒಂದ್ ವೇಳೆ ನೀವು ಈ ವ್ಯಕ್ತಿ ಕೈಗೆ ಕೊಟ್ರೆ ಅವರ ಎಮೋಷನ್ಸ್ ಅಥವಾ ಅವರ ಒಂದು ಮೂಡ್ ಸ್ವಿಂಗ್ಸ್ ಅಥವಾ ಅವರ ಒಂದು ಮೂಡ್ ಚೇಂಜ್ ಪ್ರಕಾರ ನಿಮ್ಮ ಎಮೋಷನ್ಸ್ ಅಥವಾ ನಿಮ್ಮ ಮೂಡ್ ಕೂಡ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆದಷ್ಟು ಒಂದು ಬ್ಯಾಲೆನ್ಸ್ಡ್ ಆಗಿರಿ. ಯಾವುದೇ ಒಂದು ಇದರಲ್ಲೂ ಈ ಒಂದು ಕನೆಕ್ಷನ್ ಅಲ್ಲಿ ಅಂತಲ್ಲ, ಇನ್ ಯಾವುದೇ ಒಂದು ನಿಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಎನಿ ಇಶ್ಯೂಸ್ ಇರಬಹುದು, ಆಲ್ವೇಸ್ ಟ್ರೈ ಟು ಮೇಂಟೈನ್ ದಟ್ ಬ್ಯಾಲೆನ್ಸ್. ಓಕೆ, ಸೊ ಲೆಟ್ ಸಿ ಈ ವ್ಯಕ್ತಿಯ ನೆಕ್ಸ್ಟ್ ಆಕ್ಷನ್ಸ್ ಏನು ನಿಮ್ ಕಡೆಗೆ ಅಥವಾ ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನ ಕೂಡ ಚೆಕ್ ಮಾಡಿ ನೋಡೋಣ. ಈಗ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ಏಂಜಲ್ಸ್ ಪ್ಲೀಸ್ ಡೂ ಗೈಡ್ ಮೀ. ವಾಟ್ ಆರ್ ದ ನೆಕ್ಸ್ಟ್ ಆಕ್ಷನ್ಸ್? ನೆಕ್ಸ್ಟ್ ಆಕ್ಷನ್ಸ್ ಟುವರ್ಡ್ಸ್ ಪೈಲ್ ನಂಬರ್ 1. ನೆಕ್ಸ್ಟ್ ಆಕ್ಷನ್ಸ್ ಟುವರ್ಡ್ಸ್ ಪೈಲ್ ನಂಬರ್ 1. ಓಕೆ, Ace of Wands. Okay, and Ace of Swords. Nice. See, Ace of Wands and Ace of Swords ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಖಂಡಿತವಾಗ್ಲೂ ಒಂದು ಆಕ್ಷನ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸಿ ಲುಕ್ ಅಟ್ ಈ ಕಾರ್ಡ್ ಅಲ್ಲಿ ನೋಡಿ ಹೇಗೆ, ಸಪೋಸ್ ಇಫ್ ಯು ಸಿ ಲುಕ್ ಅಟ್ ದಿಸ್ ಕಾರ್ಡ್, ಈ ವ್ಯಕ್ತಿಯ ತಲೆನಲ್ಲಿ ಸಾಕಷ್ಟು ಒಂದು ಯೋಚನೆಗಳ ಸುಳಿ ಹೇಳ್ತಾ ಇರುವಂತದ್ದು, ಅಂದ್ರೆ ಒಂದು ಡೀಪ್ ಥಿಂಕಿಂಗ್ ಇರುವಂತದ್ದು ಈ ವ್ಯಕ್ತಿಗೆ ಈ ಕನೆಕ್ಷನ್ ಬಗ್ಗೆ. ಎಲ್ಲೋ ಒಂದ್ ಕಡೆ ಅವರು ಕೂಡ ಒಂದ್ ಸ್ವಲ್ಪ ಈ ಕನೆಕ್ಷನ್ ಧೈರ್ಯ ಮಾಡಿ ಮುಂದುವರಿಯೋಣ ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು. ಡೆಫಿನೆಟ್ ಆಗಿ ಈ ಪರ್ಸನ್ ಇನ್ ಕಮಿಂಗ್ ಡೇಸ್ ಅಲ್ಲಿ ಏನೋ ಒಂದು ಆಕ್ಷನ್ ತಗೊಳ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ದ ಥಿಂಗ್ ಈಸ್ ಎಲ್ಲೋ ಇದು ಒಂದು ಡೈರೆಕ್ಟ್ ಆಕ್ಷನ್ ಅಲ್ಲ. ಅಂದ್ರೆ ನಿಮ್ ಹತ್ರ ಬಂದು ಔಟ್ ಆಫ್ ನೋವೇರ್ ಪೈಲ್ ನಂಬರ್ 1 ನನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತಾನೋ, ಐ ಆಮ್ ಇನ್ ಲವ್ ವಿತ್ ಯು ಅಂತಾನೋ ಖಂಡಿತವಾಗ್ಲೂ ಈ ಪರ್ಸನ್ ಆತರ ಎಲ್ಲ ಏನು ಹೇಳ್ಕೊಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಮ್ವೇರ್ ದ ಆಕ್ಷನ್ಸ್ ಆರ್ ಇನ್ ಇಂಡೈರೆಕ್ಟ್ ವೇ. ಓಕೆ, ಇಂಡೈರೆಕ್ಟ್ ಆಗಿ ಅಂತ ಅಂದ್ರೆ ಮೇ ಬಿ ಏನೋ ನೀವೆಲ್ಲೋ ಒಬ್ರು ಕ್ರಾಸ್ ಆಗ್ಬೇಕಾದ್ರೆ ನಿಮ್ ಹತ್ರನೇ ಒಂದು ಡೀಪ್ ಸ್ಟೇರ್ ಕೊಡುವಂಥದ್ದು ಅಥವಾ ಒಂದು ಸ್ಮೈಲ್ ನ ಕೊಡುವಂಥದ್ದು ಅಥವಾ ಹಾಯ್ ಅಂತ ವೇವ್ ಮಾಡುವಂಥದ್ದು. ಸೊ ಈ ತರ ಏನೋ ಸಪೋಸ್ ನೀವು ಇನ್ನು ಈ ವ್ಯಕ್ತಿ ಜೊತೆ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಯಾವುದೋ ಒಂದು ಕನೆಕ್ಷನ್ ಅಲ್ಲಿ ಇಲ್ಲ, ಇವರೇನೋ ಒಂದು ಸ್ಟ್ರೇಂಜರ್ ಆಗೋ ಇದಾರೆ ಅಂತ ಅಂದ್ರೆ ಈ ತರ ಒಂದು ಸೈನ್ಸ್ ಮೂಲಕ ಅವರು ತೋರಿಸ್ಕೊಳ್ಬಹುದು, ಒಂದು ಹಿಂಟ್ ನ ಕೊಡ್ಬೋದು ದಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಯು ಅನ್ನೋ ತರ. ಸಪೋಸ್ ನೀವಿಬ್ರು ಒಬ್ರಿಗೊಬ್ರು ಆಲ್ರೆಡಿ ಪರಿಚಯ ಇದ್ದೀರಾ ಅನ್ನೋ ತರ ಆದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿಯಲ್ಲಿ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಹೆಂಗೆ ಹೇಳ್ಬೋದು ಅಂತಂದ್ರೆ ಮೇ ಬಿ ಒಂದು ಸ್ಟೇಟಸ್ ನ ಮೂಲಕ ಏನೋ ಅವರು ಸ್ಟೇಟಸ್ ಅಲ್ಲಿ ಸಮಥಿಂಗ್ ದೇ ವಿಲ್ ಪುಟ್, ಅದು ನಿಮ್ನ ನೋಡಿ ನಿಮ್ಗೆ ಅನ್ಸ್ಬೇಕು ಓಕೆ ಸಮ್ವೇರ್ ಈ ವ್ಯಕ್ತಿ ನನಗೆ ಇದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅನ್ನೋ ತರ.
ಆ ಥರ ಒಂದು ಇಂಡೈರೆಕ್ಟ್ ವೇನಲ್ಲಿ ನಿಮಗೆ ಹಿಂಟ್ ಕೊಡೋ ಒಂದು ಪ್ರಯತ್ನ ಮಾಡಬಹುದು ಈ ಪರ್ಸನ್, ಅಥವಾ ಮೇ ಬಿ ಒಂದು ರೀಲ್ಸ್ನ ನಿಮಗೆ ಸೆಂಡ್ ಮಾಡೋ ಮೂಲಕನೋ ಏನೋ ಈ ಥರ. ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಒಂಥರ ಡೈರೆಕ್ಟ್ ಆಗಿ ಬಂದು ಕನ್ಫ್ಯೂಸ್ ಮಾಡ್ಕೊಳ್ಳೋ ಥರ ಅಂತೂ ನನಗೆ ಕಾಣಿಸ್ತಾ ಇಲ್ಲ. ಇಟ್ಸ್ ಫಾರ್ ಶೋರ್ ಎಲ್ಲೋ ಒಂದು ಕಡೆ ಒಂದು ಇಂಡೈರೆಕ್ಟ್ ವೇನಲ್ಲಿ ನಿಮ್ಮ ಹತ್ರ ಬರೋ ಒಂದು ಚಾನ್ಸಸ್ ಆರ್ ಮೋರ್ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ನಿಮಗೆ ಇದು ರೆಸನೇಟ್ ಆಗಿದೆ ಇವತ್ತಿನ ರೀಡಿಂಗ್ ಅಂತ. ನಿಮ್ಗೇನಾದ್ರೂ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಪರ್ಸನಲ್ ರೀಡಿಂಗ್ಸ್ ಡೀಟೇಲ್ಸ್ ಅಥವಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಇವತ್ತು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಈ ಕನೆಕ್ಷನ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಅನ್ನೋದೆಲ್ಲ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಹಾಗಿದ್ರೆ ಬನ್ನಿ, ಇನ್ಯಾಕ್ ತಡ. ನಾನು ಕಾರ್ಡ್ಸ್ನ ಶಫಲ್ ಮಾಡಬೇಕಾದ್ರೆ ಆಸ್ ಆಲ್ವೇಸ್ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಶಫಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡ್ತೆ ನೋಡಿ ಒಂದು. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್, ನಾನು ಯಾವಾಗೆಲ್ಲ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇರ್ತೀನಿ ಅವಾಗೆಲ್ಲ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಮೇ ಬಿ ಅವ್ರ ಫೋಟೋ ಇದ್ರೆ ಫೋಟೋನ ನೋಡಬಹುದು, ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಬಹುದು. ಇವೆರಡೂ ಆಗಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಅವ್ರ ಮುಖನ ನಿಮ್ಮ ಮನಸ್ಸಿನಲ್ಲೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ಸುಲಭ ಆಗುತ್ತೆ ಈ ಒಂದು ವಿಷಯದಲ್ಲಿ. ಓಕೆ, ಸೊ ಲೆಟ್ಸ್ ಬಿಗಿನ್. ಥಿಂಕ್ ಆಫ್ ದಿಸ್ ಪರ್ಸನ್. ಪ್ಲೀಸ್ ಡೂ ಥಿಂಕ್ ಆಫ್ ದಿಸ್ ಪರ್ಸನ್. Universe, please guide me. What are the current energies and thoughts of this feeling? Thoughts and feelings of this person. Pile number 2. Tell the person in a current energies, thoughts, feelings. Two of Pentacles, Nine of Swords, Moon card, Judgment. Okay, fine. Bottom of the deck bandu kuda Four of Swords iruvantadu. Okay, so pile number 2 ನನಗೆ ಏನ್ ಕಾಣಿಸ್ತದೆ ಗೊತ್ತಾ, ಸಿನ್ಸ್ ಮೂನ್ ಕಾರ್ಡ್ ಹಾಗೆ ನೈನ್ ಆಫ್ ಸ್ವೋರ್ಡ್ಸ್ ಇರುವಂತ ಬಂದಿರೋದ್ರಿಂದ ಖಂಡಿತವಾಗ್ಲೂ ಈ ವ್ಯಕ್ತಿ ರಾತ್ರಿ ಹೊತ್ತು, ಸ್ಪೆಷಲಿ ರಾತ್ರಿ ಹೊತ್ತು ನೈಟ್ ಟೈಮಲ್ಲಿ ಸಾಕಷ್ಟು ಓವರ್ ಥಿಂಕ್ ಮಾಡ್ತಾ ಇರುವಂಥದ್ದು. ಓಕೆ, ಯಾವುದೋ ಒಂದು ವಿಷಯದ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ಏನೋ ಒಂದು ಅಥವಾ ನಿಮ್ಮ ಬಗ್ಗೆ ಹೆಚ್ಚು ಓವರ್ ಥಿಂಕ್ ಮಾಡ್ತಾ ಇರುವಂಥದ್ದು. ಮೂನ್ ಕಾರ್ಡ್ ಆಲ್ವೇಸ್ ಇಂಡಿಕೇಟ್ಸ್ ಒಂದು ಹೆವಿ ಎನರ್ಜೀಸ್, ಸ್ಪೆಷಲಿ ನೈಟ್ ಟೈಮಲ್ಲಿ. ಓಕೆ, ಅಂಡ್ ಮೂನ್ ಕಾರ್ಡ್ ಪೇರ್ಡ್ ಆಗಿರುವಂಥದ್ದು ನೈನ್ ಆಫ್ ಸ್ವೋರ್ಡ್ಸ್ ಜೊತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇರುವಂಥದ್ದು. ಏನೋ ಒಂದು ಭಯ ಕೂಡ ಈ ವ್ಯಕ್ತಿನಲ್ಲಿ ಇರೋ ತರ ನನಗೆ ಕಾಣಿಸ್ತಾ ಇರುವಂಥದ್ದು. ಓಕೆ, ಫಸ್ಟ್ ಥಿಂಗ್ ಅಂತ ಅಂದ್ರೆ ಈ ವ್ಯಕ್ತಿ ಸಾಕಷ್ಟು ಓವರ್ ಥಿಂಕ್ ಮಾಡ್ತಾ ಇರುವಂಥದ್ದು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಈ ಕನೆಕ್ಷನ್ ಇಂದಾಗಿ ಈ ವ್ಯಕ್ತಿ ಹೆಚ್ಚು ಒಂಥರ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರಿಗೆ ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಡ್ ಮೂರನೇ ಥಿಂಗ್ ಏನಂತ ಅಂದ್ರೆ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಏನೋ ಒಂದು ಕ್ಲಾರಿಟಿ ಇಲ್ಲ ಈ ಕನೆಕ್ಷನ್ ಅಲ್ಲಿ ಈ ಪರ್ಸನ್ಗೆ. ಅವರು ಒಂದು ಕ್ಲಾರಿಟಿಗೋಸ್ಕರ ಹುಡುಕ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಓಕೆ, ಅಂಡ್ ಐ ಡೋ ಸಿ ಖಂಡಿತವಾಗ್ಲೂ ನನಗೆ ಪ್ರಾಮಿನೆಂಟ್ ಆಗಿ ಈ ವ್ಯಕ್ತಿ ಕರ್ಕಟಕ ರಾಶಿಯವರು ಅಂತ ಅನ್ನಿಸ್ತಾ ಇದೆ. ಮೇ ಬಿ ಕ್ಯಾಪ್ರಿಕಾನ್ ಕೂಡ ಇರಬಹುದು ಅಥವಾ ಸ್ಕಾರ್ಪಿಯೋ ಅಂದ್ರೆ ವೃಶ್ಚಿಕ ರಾಶಿಯವರು ಕೂಡ ಆಗಿರಬಹುದು. ಬಟ್ ಪ್ರಾಮಿನೆಂಟ್ ಆಗಿ ನನಗೆ ಕ್ಯಾನ್ಸರ್ ಸೈನ್ ಕಾಣಿಸ್ತಾ ಇರುವಂತದ್ದು. ಸಪೋಸ್ ಏನಾದ್ರೂ ಅವರು ಕರ್ಕಟಕ ರಾಶಿ ಅಥವಾ ಕ್ಯಾನ್ಸರ್ ಸೈನ್ ಅವರೇ ಆಗಿದ್ರೆ ದೆನ್ ಈ ರೀಡಿಂಗ್ ನಿಮ್ಗೆ ಅನ್ನೋದು ಒಂದು ಡಬಲ್ ಕನ್ಫರ್ಮೇಶನ್. ಓಕೆ, ಸಿನ್ಸ್ ನೈನ್ ಆಫ್ ಸ್ವೋರ್ಡ್ಸ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಆಗ್ಲೂ ಕೂಡ ನಿಮ್ಗೆ ಹೇಳಿದೆ, ಈ ವ್ಯಕ್ತಿಗೆ ಏನೋ ಒಂದು ಕ್ಲಾರಿಟಿ ಮಿಸ್ ಆಗಿರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಅಂಡ್ ಆ ಕ್ಲಾರಿಟಿಗೋಸ್ಕರ ಇವ್ರು ಹುಡುಕ್ತಾ ಇದ್ದಾರೆ. ಅಂಡ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಈ ಕನೆಕ್ಷನ್ ಅಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನೋದು ಕೂಡ ಒಂದು ಕನ್ಫ್ಯೂಷನ್ ಈ ವ್ಯಕ್ತಿನಲ್ಲಿ ಇರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಅದರಿಂದಾಗಿ ಒಂಥರ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಸಾಕಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ. ಬೇಸಿಕಲಿ ಇದರ ಎಮೋಷನ್ಸ್ ಆರ್ ಆಲ್ ಓವರ್ ದ ಪ್ಲೇಸ್. ಓಕೆ, ಇವಾಗಿನ ಸಿಚುಯೇಷನ್ ಅಲ್ಲಿ ಒಂಥರ ತುಂಬಾ ಓವರ್ ಥಿಂಕ್ ಮಾಡ್ತಾ ಇರುವಂತದ್ದು. ನಾನು ಇನ್ನು ಜಸ್ಟ್ 4 ಕಾರ್ಡ್ ನಾನು ಪಿಕ್ ಮಾಡಿರುವಂತದ್ದು, ಬುಲ್ ಮಾಡಿರುವಂತದ್ದು ಬರೀ 4 ಕಾರ್ಡ್ಸ್. ಬಟ್ ಸ್ಟಿಲ್ ಏನ್ ಎನರ್ಜೀಸ್ ನಾನು ಪಿಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ದೇ ಆರ್ ಲಿಟ್ರಲಿ ಹೆವಿ ಎನರ್ಜೀಸ್. ನನ್ಗೆ ಆ ಹೆವಿನೆಸ್ ಆಲ್ರೆಡಿ ಐ ಕ್ಯಾನ್ ಸೆನ್ಸ್ ಇಟ್. ಓಕೆ, ಸೊ ಹಾಗಾಗಿ ಖಂಡಿತವಾಗ್ಲೂ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ವ್ಯಕ್ತಿ ನಿಜವಾಗ್ಲೂ ರಾತ್ರಿ ಹೊತ್ತು ಆರಾಮಕ್ಕೆ ಪೀಸ್ಫುಲ್ ಆಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಅಂಡ್ ದ ಸೆಕೆಂಡ್ ಥಿಂಗ್ ಏನೋ ಒಂದು ಕ್ಲಾರಿಟಿ ಮಿಸ್ ಆಗಿರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಅಂಡ್ ದ ಥರ್ಡ್ ಥಿಂಗ್ ಸಾಕಷ್ಟು ಭಯ ಈ ಕನೆಕ್ಷನ್ ಅನ್ನ ಆವರಿಸ್ಕೊಂಡಿರುವಂತದ್ದು ಅಥವಾ ಈ ವ್ಯಕ್ತಿನ ಆವರಿಸ್ಕೊಂಡಿರುವಂತದ್ದು. ಓಕೆ,
ಮೇ ಬಿ ರೀಸೆಂಟ್ ಡೇಸ್ ಅಲ್ಲಿ ನೀವು ಏನೋ ಈ ವ್ಯಕ್ತಿಗೆ ಹೇಳಿದಿರಾ, ಇದು ಹೀಗೆ ಇದು ಹಾಗೆ, ಅಥವಾ ಏನೋ ಒಂದು ಆಗೋದಿಲ್ಲ, ನೀನು ಈ ತರ ಮಾಡಬಾರ್ದು, ಏನೋ ಸಮಥಿಂಗ್. ಓಕೆ, ಮೇ ಬಿ ಯು ಹ್ಯಾವ್ ಟೋಲ್ಡ್ ಸಮಥಿಂಗ್, ಅಥವಾ ಈ ವ್ಯಕ್ತಿಗೆ ಏನೋ ಒಂದು ಸತ್ಯದ ಅರಿವಾಗಿರುವಂತದ್ದು, ಅದು ಒಂದು ವೇಕಪ್ ಕಾಲ್ ತರ ಈ ವ್ಯಕ್ತಿಗೆ ಸಿಕ್ಕಿದೆ. ಓಕೆ, ಸಮ್ ಟ್ರುತ್ ದೇ ಹ್ಯಾವ್ ರಿಸೀವ್ಡ್. ಸೊ ಅದು ಒಂದು ಇವ್ರಿಗೇನೋ ಒಂಥರ ತುಂಬಾ ಲಿಟ್ರಲಿ ಈ ವ್ಯಕ್ತಿನ ಅದು ಒಂಥರ ತುಂಬಾ ಸಾಕಷ್ಟು ತಲೆ ಕೆಡಿಸ್ಕೊಳ್ಳೋ ತರ ಮಾಡ್ತಾ ಇರುವಂತದ್ದು. ಓಕೆ, ಅಂಡ್ ಹಾಗಾಗಿ ಈ ವ್ಯಕ್ತಿ ನನಗೆ ನಾನು ಆಗ್ಲೂ ಕೂಡ ಹೇಳ್ದೆಲ್ಲ, ಸಾಕಷ್ಟು ಒಂದು ನೆಗೆಟಿವ್ ಎನರ್ಜೀಸ್ ಈಸ್ ವಾಟ್ ಅವರ ಸೈಡ್ ಇಂದ ನಾನು ಪಿಕ್ ಮಾಡ್ತಾ ಇರುವಂತದ್ದು. ಇವಾಗಿನ ಒಂದು ಕರೆಂಟ್ ಎನರ್ಜೀಸ್ ನಾವು ನೋಡುವುದಾದ್ರೆ ಸಾಕಷ್ಟು ಒಂದು ಡಿಪ್ರೆಷನ್ ಟೈಪ್ ಆಫ್ ಎನರ್ಜೀಸ್, ಅಥವಾ ಸಾಕಷ್ಟು ಒಂದು ಓವರ್ ಥಿಂಕಿಂಗ್ ಕೈಂಡ್ ಆಫ್ ಎನರ್ಜೀಸ್, ಅಥವಾ ಸಾಕಷ್ಟು ಒಂದು ನೆಗೆಟಿವ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಪಿಕಿಂಗ್. ಸೊ 4 ಆಫ್ ಪೆಂಟಕಲ್ಸ್ ಇರೋದ್ರಿಂದ ನೋಡಿ, ಖಂಡಿತವಾಗ್ಲೂ ಈ ವ್ಯಕ್ತಿ ತುಂಬಾ ಒಂದು ಕ್ಲೋಸ್ಡ್ ಆಫ್ ಪರ್ಸನ್. ಓಕೆ, ಕ್ಲೋಸ್ಡ್ ಆಫ್ ಪರ್ಸನ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ಲೋಸ್ಡ್ ಆಫ್ ಪರ್ಸನ್ ಅಂದ್ರೆ ಏನು, ಯಾವ ತರದಲ್ಲಿ ಅಂತ ಹೇಳಿದ್ರೆ, ಅವರ ಎಮೋಷನ್ಸ್ ನ ಅವರು ಎಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ, ಹೊರಗಿನ ಪ್ರಪಂಚಕ್ಕೆ ಅವರೆಲ್ಲೂ ತೋರಿಸ್ಕೊಳ್ತಾ ಇಲ್ಲ. ನನಗೆ ಪೈಲ್ ನಂಬರ್ 2 ಅಂದ್ರೆ ತುಂಬಾ ಇಷ್ಟ ಅಂತನೋ, ಅಥವಾ ಪೈಲ್ ನಂಬರ್ 2 ಅಂದ್ರೆ ನನ್ನ ಈ ಕನೆಕ್ಷನ್ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇದೆ ಅನ್ನೋ ತರ ಅವರು ಹೊರಗಡೆ ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ಈ ಪಿಕ್ಚರ್ ಅಲ್ಲಿ ಅಥವಾ ಈ ಕಾರ್ಡ್ ನಲ್ಲಿ ನೀವು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಈ ವ್ಯಕ್ತಿ ಈ 4 ಆಫ್ ಪೆಂಟಕಲ್ಸ್ ಕಾರ್ಡ್ ಅಲ್ಲಿ ಈ ವ್ಯಕ್ತಿ ಏನ್ ಮಾಡಿದ್ದಾರೆ, ಈ ಪೆಂಟಕಲ್ ನ ಎಲ್ಲಿ ಹಿಡ್ಕೊಂಡಿದ್ದಾರೆ ನೋಡಿ, ಅವ್ರು ಹಿಡ್ಕೊಂಡಿರುವಂತಹ ಜಾಗ ಬಂದು ಆ ಒಂದು ನಮ್ಮ ಹಾರ್ಟ್ ಚಕ್ರ ಏನಿದೆ ಇಲ್ಲಿ ಪ್ಲೇಸ್ ಆಗಿರುತ್ತಲ್ಲ, ಅಲ್ಲಿ ಹಿಡ್ಕೊಂಡಿದ್ದಾರೆ ಈ ಪೆಂಟಕಲ್ ನ. ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಯ ಹಾರ್ಟ್ ಚಕ್ರ ಏನಿದೆ ಅದು ಕೂಡ ಸಮ್ವೇರ್ ಎಲ್ಲೋ ಅದು ತುಂಬಾ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ ಅವ್ರು ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ, ನನಗೆ ಈ ಪೈಲ್ ನಂಬರ್ 2 ಅನ್ನೋ ಒಂದು ಪರ್ಸನ್ ಮೇಲೆ ನನಗೆ ಫೀಲಿಂಗ್ಸ್ ಇದೆ, ನನಗೆ ಪ್ರೀತಿ ಇದೆ ಅನ್ನೋದನ್ನ ಅವ್ರು ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲದೆ ಇರುವಂತದ್ದು. ಹಾಗೆ ಇಲ್ಲಿ ನೋಡಿ, ಈ ತಲೆ ಮೇಲೆ ಈ ವ್ಯಕ್ತಿಯ ಕ್ರೌನ್ ಚಕ್ರ ಅಂತ ಏನಿದೆ, ಸಹಸ್ರಾರ ಚಕ್ರ ಅಥವಾ ಕ್ರೌನ್ ಚಕ್ರ ಅಂತ ಹೇಳ್ತಾರಲ್ಲ, ಅಲ್ಲೂ ಕೂಡ ಒಂದು ಪೆಂಟಕಲ್ ಇರುವಂತದ್ದು. ಹಾಗೆ 2 ಕಾಲ್ಗಳ ಕೆಳಗೂ ಕೂಡ 2 ಪೆಂಟಕಲ್ಸ್ ಇರುವಂತದ್ದು. ಸೊ ಎಲ್ಲಾ ಕಡೆನೂ ಕೂಡ ಪೆಂಟಕಲ್ಸ್ ಇಂದ ಕವರ್ ಆಗಿದೆ. ಅಂದ್ರೆ ತುಂಬಾ ಈ ವ್ಯಕ್ತಿ ಒಂಥರ ವೆರಿ ಪ್ರಾಕ್ಟಿಕಲ್ ಆಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ತರ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇರುವಂತದ್ದು. ಪ್ರಾಕ್ಟಿಕಲ್ ಆಗಿ ಯೋಚನೆ ಅಂದ್ರೆ ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಈ ಒಂದು ಸಮಾಜದಲ್ಲಿ ಒಂದು ಇಮೇಜ್ ನ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಇನ್ನೆಲ್ಲಿ ನಾನು ನನ್ನ ಫೀಲಿಂಗ್ಸ್ ನ ಅಥವಾ ಎಕ್ಸ್ಪ್ರೆಷನ್ಸ್ ನ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಂಡು ಬಿಟ್ರೆ ಪ್ರಪಂಚ ನನ್ನನ್ನು ಜಡ್ಜ್ ಮಾಡುತ್ತೆ, ಸೊಸೈಟಿ ನನ್ನನ್ನು ಜಡ್ಜ್ ಮಾಡುತ್ತೆ ಅನ್ನೋ ಒಂದು ಭಯ ಈ ವ್ಯಕ್ತಿಗೆ. ನಾನು ಆಗ್ಲೂ ಕೂಡ ನಿಮಗೆ ಹೇಳಿದೆ, ಈ ಕನೆಕ್ಷನ್ ಅಲ್ಲಿ ಸಾಕಷ್ಟು ಒಂದು ಭಯದ ಇನ್ವಾಲ್ವ್ಮೆಂಟ್ ಇದೆ. ಈ ವ್ಯಕ್ತಿ ಸಾಕಷ್ಟು ಒಂದು ತುಂಬಾ ಫಿಯರ್ ಅಲ್ಲಿ ಇರುವಂತದ್ದು. ಬಟ್ ರಾತ್ರಿ ಟೈಮ್ ಬಂದಾಗ ಈ ವ್ಯಕ್ತಿ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಪರ್ಸನ್ ಆಗಿ ಚೇಂಜ್ ಆಗ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಮೂನ್ ಕಾರ್ಡ್ ಮತ್ತೆ 9 ಆಫ್ ಸ್ವೋರ್ಡ್ಸ್ ಇರುವಂತದ್ರಿಂದ ಡೆಫಿನೆಟ್ ಆಗಿ ನೈಟ್ ಹೊತ್ತು ಈ ವ್ಯಕ್ತಿ ಅವರ ಒಂದು ಈಗೋ ಏನಿದೆ, ಅವರ ಒಂದು ಆ ಒಂದು ನಾಟ್ ಬಾದರಿಂಗ್ ಎನಿಥಿಂಗ್, ದಿಸ್ ಕನೆಕ್ಷನ್ ಇಸ್ ನಾಟ್ ಬಾದರಿಂಗ್ ಇನ್ ಎನಿ ವೇಸ್ ಅನ್ನೋ ಒಂದು ಇಮೇಜ್ ಇದೆಯಲ್ಲ, ಇವರೇನು ಫಾರ್ಮ್ ಮಾಡ್ಕೊಂಡಿದ್ದಾರೆ ಹೊರಗಿನ ಪ್ರಪಂಚದ ಮುಂದೆ, ಅದು ಕಂಪ್ಲೀಟ್ ಆಗಿ ಚೂರ್ ಆಗುವಂಥದ್ದು. ಸೊ ಹಾಗಾಗಿ ಮೂನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಒಂದು ಹೆವಿ ಎನರ್ಜೀಸ್ ಇರುವಂತ ಒಂದು ಕಾರ್ಡ್ ಇರೋದ್ರಿಂದ ಈ ವ್ಯಕ್ತಿ ನೈಟ್ ಹೊತ್ತು ಎಲ್ಲೋ ಸಾಕಷ್ಟು ಯೋಚನೆ ಮಾಡ್ತಾರೆ. ಅವ್ರ ಈಗೋ ಎಲ್ಲಾನು ಕೂಡ ಅವರು ಬಿಟ್ಟು ನಿಮ್ ಬಗ್ಗೆ ಹಾಗೆ ಈ ಕನೆಕ್ಷನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂಥದ್ದು, ಅಥವಾ ಸಾಕಷ್ಟು ಒಂದು ನೆನಪುಗಳನ್ನ ನಿಮ್ ಬಗ್ಗೆ ಮಾಡ್ಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ. ಇನ್ನು 1-2 ಕಾರ್ಡ್ಸ್ ನಾವು ಪುಲ್ ಮಾಡಿ ನೋಡೋಣ. ಓಕೆ, ಇನ್ನು ಈ ಕನೆಕ್ಷನ್ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ 1-2 ಕಾರ್ಡ್ಸ್ ನ ಪುಲ್ ಮಾಡಿ ನೋಡೋಣ, ಸೊ ದಟ್ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಯಾಕೆ ಈ ವ್ಯಕ್ತಿ ಈ ತರ ಫೇಸ್ ಮಾಡ್ತಾ ಇದ್ದಾರೆ ಏನು ಅನ್ನೋದು. ಲೆಟ್ಸ್ ಸಿ. ಲಾಟ್ ಆಫ್ ಹೆವಿ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, ಸಾಕಷ್ಟು ನನಗೆ ಕಾರ್ಡ್ಸ್ ನ ಶಫಲ್ ಮಾಡಬೇಕಾದ್ರೂ ಕೂಡ ಒಂದು ಹೆವಿ ಎನರ್ಜೀಸ್ ಫೀಲ್ ಆಗ್ತಾ ಇದೆ. ಓಕೆ, ಲೆಟ್ಸ್ ಸಿ. ಓ ಸಿ, ನಾನು ಈ ಕಾರ್ಡ್ನ ಪುಲ್ ಮಾಡಿಲ್ಲ. 10 ಆಫ್ ಸ್ವೋರ್ಡ್ಸ್ ಕಾರ್ಡ್ ತನ್ನಷ್ಟಕ್ಕೆ ತಾನೇ ಶಫಲಿಂಗ್ ಟೈಮಲ್ಲಿ ಬಿದ್ದಿರುವಂಥದ್ದು. ಓಕೆ, ಸೊ ಖಂಡಿತವಾಗ್ಲೂ ನಾನು ಹೇಳ್ದೆ ಅಲ್ಲ, ಶಫಲ್ ಮಾಡಬೇಕಾದ್ರೂ ನನಗೆ ಆ ಎನರ್ಜೀಸ್ನ ನಾನು ಪಿಕ್ ಮಾಡ್ತಾ ಇದ್ದೆ. ಹಾಗೆ ಕಾರ್ಡ್ ಕೂಡ ಡ್ರಾಪ್ ಆಗಿದೆ ನೋಡಿ, 10 ಆಫ್ ಸ್ವೋರ್ಡ್ಸ್. ಈ ವ್ಯಕ್ತಿ ಎಲ್ಲೋ ಒಂದು ಆ ಎಮೋಷನಲ್ ಲಾಸ್ನ ಫೀಲ್ ಮಾಡ್ತಾ ಇದ್ದಾರೆ. ಏನೋ ಒಂದು ಈ ಕನೆಕ್ಷನ್ ನಾನು ಕಳ್ಕೊಂಡೇ ಬಿಟ್ಟೆ, ಇದು ನನ್ನ ಕೈ ತಪ್ಪು ಹೋಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಈ ವ್ಯಕ್ತಿನಲ್ಲಿ ಇರುವಂಥದ್ದು. ಓಕೆ, ಸೊ ಲೆಟ್ಸ್ ಸಿ ಏನು ಅನ್ನೋದು. ಲವರ್ಸ್ ಕಾರ್ಡ್, 4 ಆಫ್ ವಾಂಡ್ಸ್. ಓಕೆ, ಬಾಟಮ್ ಆಫ್ ದ ಡೆಕ್ ಬಂದ್ಬಿಟ್ಟು ಕೂಡ ಕಿಂಗ್ ಆಫ್ ಪೆಂಟಕಲ್ಸ್ ಇರುವಂತದ್ದು. ಫೈನ್. ಸಿ, ಪೈಲ್ ನಂಬರ್ 2 ಯಾರೇ ವ್ಯಕ್ತಿ ಇರಬಹುದು ಹೂಮ್ ಯು ಆರ್ ಡೀಲಿಂಗ್ ವಿತ್ ರೈಟ್ ನೌ, ಅಥವಾ ಇದು ಯಾವ ತರಹದ ಕನೆಕ್ಷನ್ ಇರಬಹುದು ನನಗೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್,
ಈ ಕನೆಕ್ಷನ್ ಇಂಟೆನ್ಸಿಟಿ ಬಂದು ಇಟ್ಸ್ ಟೂ ಸ್ಟ್ರಾಂಗ್. ಓಕೆ, ಆ ಕನೆಕ್ಷನ್ ಡೆಪ್ತ್ ಏನಿದೆ ಅದು ಒಂದು ತುಂಬ ಡೀಪ್ ಆಗಿರುವಂಥದ್ದು. ಲವರ್ಸ್ ಕಾರ್ಡ್ ಇದೆ ಇಲ್ಲಿ ನೋಡಿ, ಲವರ್ಸ್ ಕಾರ್ಡ್ ಇರೋದ್ರಿಂದ ಅಂಡ್ ಅಲಾಂಗ್ ವಿತ್ ದಟ್ 10 ಆಫ್ ಸ್ವೋರ್ಡ್ಸ್ ಕಾರ್ಡ್ ಇದೆ. ಓಕೆ, ಲವರ್ಸ್ ಅಲಾಂಗ್ ವಿತ್ 10 ಆಫ್ ಸ್ವೋರ್ಡ್ಸ್ ಅಂದ್ರೆ ಡೆಫಿನೆಟ್ ಆಗಿ ಏನೋ ಒಂದು ಹೆವಿ ಕರ್ಮ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು ಈ ಕನೆಕ್ಷನ್ ಅಲ್ಲಿ. ಸಾಕಷ್ಟು ಒಂದು ಇಂಟೆನ್ಸಿಟಿ ಇದೆ ಅಂಡ್ ದೇವರೇನೆ ಈ ಕನೆಕ್ಷನ್ನ ಅಥವಾ ಈ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಕಳಿಸಿರುವಂಥದ್ದು, ಹಾಗೆ ನಿಮ್ಮನ್ನ ಈ ವ್ಯಕ್ತಿಯ ಜೀವನದಲ್ಲಿ ಕಳಿಸಿರುವಂಥದ್ದು. ಈ ಕಾರ್ಡ್ನ ನೋಡಿ ನೀವು, ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಈ ಇಬ್ರು ವ್ಯಕ್ತಿ ಯಾರಿದ್ದಾರೆ ಈ ಲವರ್ಸ್ ಕಾರ್ಡ್ ಅಲ್ಲಿ, ಈ ವ್ಯಕ್ತಿ ಯಾರಿದ್ದಾರೆ ಇವರಿಬ್ರು, ಅವರ ಮೇಲೆ ಒಂದು ಡಿವೈನ್ ಪ್ಲೇ ಅನ್ನೋದು ಕಾಣಿಸ್ತಾ ಇದೆ. ಆ ಒಂದು ಶಕ್ತಿ ಇರುವಂಥದ್ದು, ಏಂಜಲ್ ಅಥವಾ ಒಂದು ಡಿವೈನ್. ಸೊ ಖಂಡಿತವಾಗ್ಲೂ ಈ ಕನೆಕ್ಷನ್ ಅಲ್ಲಿ ಒಂದು ದೇವರ ಆಟ ಅಂತ ಏನ್ ಹೇಳ್ತಾರಲ್ಲ, ಅಥವಾ ಒಂದು ದೈವೇಚ್ಛ ಅಥವಾ ಒಂದು ಡಿವೈನ್ ಪ್ಲೇ ಏನಿದೆ ಅದು ದಟ್ ಈಸ್ ಟೇಕಿಂಗ್ ಪ್ಲೇಸ್. ಓಕೆ, ಬಟ್ ಐ ಡೂ ಫೀಲ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಪಿರಿಚುವಲ್ ಅನ್ನೋ ತರ. ಅಂಡ್ ನಿಮ್ಮಿಬ್ರು ಮಧ್ಯ 10 ಆಫ್ ಸ್ವೋರ್ಡ್ಸ್ ಕಾರ್ಡ್ ಇರೋದ್ರಿಂದ, 10 ಆಫ್ ಸ್ವೋರ್ಡ್ಸ್ ಕಾರ್ಡ್ ಬಂದಿರೋದ್ರಿಂದ ಅದು ತಾನಾಗೆ ಡ್ರಾಪ್ ಆಗಿದೆ 10 ಆಫ್ ಸ್ವೋರ್ಡ್ಸ್ ಕಾರ್ಡ್. ಸೊ ಹಾಗಾಗಿ ಫ್ರಮ್ ವೆರಿ ಲಾಂಗ್ ಟೈಮ್, ಸಾಕಷ್ಟು ದಿನಗಳಿಂದ ನಿಮ್ಮಿಬ್ರು ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇರುವಂತದ್ದು ನನಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ನಿಮ್ಮಿಬ್ರು ಮಧ್ಯ ಯಾವುದೇ ಒಂದು ಇಂಟ್ರಾಕ್ಷನ್ಸ್ ಅಥವಾ ಕಾನ್ವರ್ಸೇಷನ್ಸ್ ಅಥವಾ ಒಂದು ಕಮ್ಯುನಿಕೇಶನ್ ಕೂಡ ನಡೀತಾ ಇಲ್ಲದೆ ಇರಬಹುದು. ಬಟ್ ಇಷ್ಟಾದ್ರೂ ಕೂಡ ಯಾವುದೇ ಒಂದು ಕಮ್ಯುನಿಕೇಶನ್ ಇಲ್ಲದೆ, ಯಾವುದೇ ಒಂದು ಇಂಟ್ರಾಕ್ಷನ್ಸ್ ಇಲ್ಲದೇನೂ ಇದ್ರೂ ಕೂಡ, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇದ್ರೂ ಕೂಡ ನಿಮ್ಮಿಬ್ರು ಮಧ್ಯೆ ಇರುವಂತಹ ಒಂದು ಕನೆಕ್ಷನ್ ಡೆಪ್ತ್ ಏನಿದೆ, ಆ ಕನೆಕ್ಷನ್ ಒಂದು ಇಂಟೆನ್ಸಿಟಿ ಏನಿದೆ, ಇಟ್ಸ್ ಟೂ ಮಚ್. ಓಕೆ, ಸೊ ಐ ಡೂ ಫೀಲ್ ಇದು ವೆರಿ ಒಂಥರ ಒಂದು ಸೀಕ್ರೆಟ್ ಕನೆಕ್ಷನ್, ವೆರಿ ಯುನೀಕ್ ಕನೆಕ್ಷನ್. ಓಕೆ, ತುಂಬಾ ಒಂಥರ ಡಿಫ್ರೆಂಟ್ ಆಗಿದೆ. ಇದು ನಾರ್ಮಲ್ ಕನೆಕ್ಷನ್ಗಳಿಗೆ ಒಂದು ಸೀಮಿತವಾಗಿರುವಂತಹ ಕನೆಕ್ಷನ್ ಅಲ್ಲ, ವೆರಿ ಪ್ಯೂರ್ ಕನೆಕ್ಷನ್. ಎಲ್ಲೋ ಒಂದ್ ಕಡೆ ಆ ಒಂದು ದೈವಶಕ್ತಿ ಒಂದು ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಹೆಚ್ಚು ಒಂದು ಪಾತ್ರನ ವಹಿಸ್ತಾ ಇರುವಂತದ್ದು ನನಗೆ ಕಾಣಿಸ್ತಾ ಇದೆ. ಒಂದು ಫಿಸಿಕಲ್ ವರ್ಲ್ಡ್ ಅಥವಾ ಒಂದು 3D ವರ್ಲ್ಡ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಈ ಕನೆಕ್ಷನ್ ಇರೋದಕ್ಕಿಂತ ಹೆಚ್ಚಾಗಿ ಒಂದು 5D ವರ್ಲ್ಡ್ ಅಥವಾ ಒಂದು ಎನರ್ಜಿ ಲೆವೆಲ್ ಅಲ್ಲಿ ನೀವಿಬ್ರು ಹೆಚ್ಚು ಕನೆಕ್ಟ್ ಆಗಿರುವಂತದ್ದು. ನಿಮ್ಮ ಎನರ್ಜೀಸ್ ಎಷ್ಟು ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿದೆ ಅಂತ ಅಂದ್ರೆ, ಈ ವ್ಯಕ್ತಿ ಯಾವ ಒಂದು ಎಮೋಷನಲ್ ಫೇಸ್ಗಳನ್ನ ಅಂದ್ರೆ ಯಾವ ಒಂದು ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ, ಸೊ ಅದೇ ತರ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ನ ನೀವು ಕೂಡ ಫೇಸ್ ಮಾಡ್ತಾ ಇರುವಂತದ್ದು. ರೈಟ್ ನಾವು ಅವ್ರೇನಾದ್ರೂ ಒಂದು ಓವರ್ ಥಿಂಕಿಂಗ್ ಮೋಡಲ್ ಇದ್ರೆ, ಅಥವಾ ಏನೋ ಒಂದು ನೆಗೆಟಿವ್ ಪ್ಯಾಟರ್ನ್ಸ್ ಅಲ್ಲಿ ಸ್ಟಕ್ ಆಗಿದ್ರೆ, ಅಥವಾ ಈ ಕನೆಕ್ಷನ್ ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ಭಯ ಕಾಡ್ತಾ ಇದ್ರೆ, ಪ್ರಾಬಬ್ಲಿ ನೀವು ಕೂಡ ಅದೇ ಒಂದು ಫೇಸ್ ನಲ್ಲಿ ಇದ್ದೀರಾ. ಓಕೆ, ಅಂಡ್ ಆಲ್ಸೋ ಐ ಡೂ ಫೀಲ್ ವಿತ್ 4 ಆಫ್ ವಾಂಡ್ಸ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಈ ಕನೆಕ್ಷನ್ ಒಂಥರ ತುಂಬಾ ಒಂದು ಸೇಕ್ರೆಡ್ ಅಥವಾ ಒಂದು ತುಂಬಾ ಒಂದು ಡೀಪ್ ಕನೆಕ್ಷನ್ ಅಂತ ಅನ್ಸುತ್ತೆ. ಒಂದು ಸೋಲ್ ಲೆವೆಲ್ ಅಲ್ಲಿ ನೀವಿಬ್ರು ಆಲ್ರೆಡಿ ಮರ್ಜ್ ಆಗಿದ್ದೀರಾ ಅನ್ನೋ ತರ. ಅಂಡ್ ಇದೆಲ್ಲ ಒಂದು ಸೋಲ್ಫುಲ್ ಕನೆಕ್ಷನ್ ಅಥವಾ ಒಂದು ಇಟ್ಸ್ ಅ ಮ್ಯಾರೇಜ್ ಕಾರ್ಡ್, ರೈಟ್? 4 ಆಫ್ ವಾಂಡ್ಸ್ ಬಂದ್ಬಿಟ್ಟು ಮ್ಯಾರೇಜ್ ಕಾರ್ಡ್ ಆಗಿದೆ. ಸೊ ಹಾಗಾಗಿ ಈ ವ್ಯಕ್ತಿಗೆ ಆಲ್ರೆಡಿ ನೀವಿಬ್ರು ಮದುವೆ ಆಗಿದ್ದೀರಾ. ಸೋಲ್ ಲೆವೆಲ್ ಅಲ್ಲಿ ತಗೊಂಡಾಗ ನೀವಿಬ್ರು ಆಲ್ರೆಡಿ ಮದುವೆ ಆಗಿದ್ದೀರಾ, ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ಆ ಒಂದು ಯೂನಿಯನ್ ಆಗಿದೆ ಅನ್ನೋ ತರ ಈ ವ್ಯಕ್ತಿ ಭಾವಿಸ್ತಾರೆ. ಅಂಡ್ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್. ಓಕೆ, ಅಂಡ್ ಸಿ ಕರೆಂಟ್ ಎನರ್ಜೀಸ್ ಏನು ಈ ವ್ಯಕ್ತಿದು ಅನ್ನೋ ತರ. ಓಕೆ, ಅಂಡ್ ನನಗೂ ಇನ್ನೂ ಒಂದು ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ, ಮೇ ಬಿ ನೀವಿಬ್ರು ಸಾಕಷ್ಟು ಈ ಕನೆಕ್ಷನ್ ಇಂದ ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡಿದ್ದೀರಾ. ಪ್ರಾಬಬ್ಲಿ ಈ ಪರ್ಸನ್ ಕೂಡ ಈ ಕನೆಕ್ಷನ್ ಇಂದ ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಹಾಗೆ ನೀವು ಕೂಡ ಈ ಕನೆಕ್ಷನ್ ಇಂದ ಸಾಕಷ್ಟು ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡಿದ್ದೀರಾ. ಬಟ್ ಸಮ್ ಹೌ ನೀವಿಬ್ರು ಎಷ್ಟೇ ಈ ಕನೆಕ್ಷನ್ ಇಂದ ದೂರ ಅಥವಾ ಒಬ್ಬರಿಂದ ಒಬ್ರು ದೂರ ಹೋದ್ರೂ, ಯಾವುದೋ ಒಂದು ನೆಪದ ಮೂಲಕ ಯೂನಿವರ್ಸ್ ನಿಮ್ಮಿಬ್ರು ಮತ್ತೆ ಹತ್ರ ತರ್ತಾ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ ಮೋರ್. ಇನ್ನೂ ಒಂದೆರಡು ಕಾರ್ಡ್ಸ್ ನಾವು ಪುಲ್ ಮಾಡಿ ನೋಡೋಣ. ಓಕೆ, ಅಂಡ್ ಆಲ್ಸೋ ಐ ಆಮ್ ಫೀಲಿಂಗ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಆಲ್ರೆಡಿ ಯಾವುದೋ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದು ಒಂದು ತುಂಬಾ ಸ್ಟ್ರೆಸ್ ಕೊಡ್ತಾ ಇದೆ ಈ ವ್ಯಕ್ತಿಗೆ. ಸೊ ಅಲ್ಲಿ ಬಿಟ್ಟು ಬರೋದಕ್ಕೆ ಆಗ್ತಾ ಇಲ್ಲ, ಅಥವಾ ನಿಮ್ಮ ಹತ್ರನೂ ಕೂಡ ಬಂದಿಲ್ಲ, ಹೇಳ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಓಕೆ, ಸೊ ಲೆಟ್ಸ್ ಸಿ. ಓಕೆ, ಸೊ 3 ಆಫ್ ಕಪ್ಸ್, ಫೈನ್. 3 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ನಾನು ಆಗ್ಲೂ ಕೂಡ ಹೇಳಿದೆ, ಏನೋ ಒಂದು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಇಟ್ಸ್ ಅ ಮ್ಯಾರೇಜ್ ಆಗಿರಬಹುದು, ಅಂದ್ರೆ ಈ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು, ಅಥವಾ ಇನ್ಯಾರಿಗೂ ಎಂಗೇಜ್ಡ್ ಆಗಿರಬಹುದು, ಅಥವಾ ನೀವೀಗ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು, ಅಥವಾ ನೀವು ಆಲ್ರೆಡಿ ಎಂಗೇಜ್ಡ್ ಆಗಿರಬಹುದು. ಸೊ ಈ ತರ ಏನು ಕಮಿಟ್ಮೆಂಟ್ ಇಸ್ ದ ಮೇಜರ್ ಬ್ಲಾಕೇಜ್ ಅಂತ ನನಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಅಥವಾ ನಿಮ್ಮ ಕಡೆಯಿಂದ. ಸೊ ಹಾಗಾಗಿ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಫಿಸಿಕಲ್ ಲೆವೆಲ್ ಅಲ್ಲಿ ಅಥವಾ ಒಂದು 3D ಲೆವೆಲ್ ಅಲ್ಲಿ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಕನೆಕ್ಟ್ ಆಗಬೇಕು, ಎಲ್ಲಾನು ನಿಮ್ಮ ಹತ್ರ ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅನ್ನೋ ತರ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೈಂಡ್ ಅಥವಾ ನಿಮ್ಮ ಹಾರ್ಟ್ ಮಾತ್ರ ಕನೆಕ್ಟ್ ಆಗಿರುವಂತದ್ದು. ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅಂತ ಚೆಕ್ ಮಾಡೋಣ.
ಅಂಡ್ ಗೈಡೆನ್ಸ್ ಚೆಕ್ ಮಾಡ್ಲಿಕ್ಕೆ ಮುಂಚೆ ನನಗೆ ಅವರ ಒಂದು ನೆಕ್ಸ್ಟ್ ಆಕ್ಷನ್ ನಿಮ್ ಕಡೆಗೆ ಏನು ಅನ್ನೋದನ್ನ ಚೆಕ್ ಮಾಡಿ ನೋಡ್ತೀನಿ. ಸೊ ಅದಾದ ನಂತರ ನಾನು ನಿಮಗೆ ಗೈಡೆನ್ಸ್ ನ ಕೂಡ ಚೆಕ್ ಮಾಡ್ತೀನಿ. ಓಕೆ, ಸೊ ಲೆಟ್ ಸಿ ಅವರ ನೆಕ್ಸ್ಟ್ ಆಕ್ಷನ್ಸ್ ನಿಮ್ಮ ಕಡೆಗೆ ಏನಿದೆ ಅನ್ನೋದನ್ನ. ಓಕೆ, universe, what are the next actions towards pile number 2? Please guide me. Please guide me. Next actions towards pile number 2. Five of Pentacles. Okay. Okay. Six of Wands. Fine. See, Hanged Man. Bottom of the deck kuda bandu Hanged Man iruantadu. ಸೊ ಸಮ್ವೇರ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಒಂಥರ ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇರುವಂತದ್ದು ರೈಟ್ ನೌ. ಅಂಡ್ 6 of Wands ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಕಮ್ಯುನಿಕೇಶನ್ ಬ್ಲಾಕ್ ಆಗಿರುವಂತದ್ದು. ನಾನು ಆಗ್ಲೂ ಕೂಡ ಹೇಳಿದೆ, ನಿಮ್ಮಿಬ್ರು ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇರೋದ್ರಿಂದ ನಿಮ್ಮಿಬ್ರು ಮಧ್ಯೆ ಏನು ಒಂದು ಕಾನ್ವರ್ಸೇಷನ್ ಕೂಡ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಈ ಪರ್ಸನ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತ, ಅಥವಾ ಈ ವ್ಯಕ್ತಿಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ ನೀವು ಏನು ಫೇಸ್ ಮಾಡ್ತಾ ಇದ್ದೀರಾ ರೈಟ್ ನೌ ಅನ್ನುವಂಥದ್ದು. ಸೊ ಹಾಗಾಗಿ ಕಮ್ಯುನಿಕೇಶನ್ ಬ್ಲಾಕ್ ಆಗಿರೋದ್ರಿಂದ ಒಂದು ಕ್ಲಾರಿಟಿ ಮಿಸ್ಸಿಂಗ್ ಇದೆ. ಅಂಡ್ ವಿತ್ 5 of Pentacles, ಸಿ ದಿಸ್ ಪರ್ಸನ್ ಎಲ್ಲೋ ಒಂದ್ ಕಡೆ ಒಂದು ಇನ್ಸೆಕ್ಯೂರಿಟೀಸ್ ನ ಫೇಸ್ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಒಂದು ಭಯ ಇದೆ. ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ನನ್ನ ಕೈ ತಪ್ಪು ಹೋಗ್ಬಿಡುತ್ತೇನೋ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ತರ ಸಮ್ ಇನ್ಸೆಕ್ಯೂರಿಟೀಸ್ ಆರ್ ದೇರ್ ರಿಗಾರ್ಡಿಂಗ್ ದಿಸ್ ಕನೆಕ್ಷನ್ ಈ ವ್ಯಕ್ತಿಗೆ. ಅಂಡ್ ಆಲ್ಸೋ ವಿತ್ ದ King of Pentacles ಅಂಡ್ ಆಲ್ಸೋ ದ 7 of Pentacles. ಇಲ್ಲಿ ನೋಡಿ, ಈ 7 of Pentacles ಅಲ್ಲಿ ಈ ವ್ಯಕ್ತಿ ಹೇಗೆ ಈ ಪೆಂಟಕಲ್ಸ್ ನ ದಿಟ್ಟಿಸಿ ನೋಡ್ತಾ ಇದ್ದಾರೆ ಅಷ್ಟೇ. ಅವ್ರ ಆಕ್ಷನ್ ವೈಸ್ ಅಂತ ತಗೊಂಡಾಗ ಏನು ಮಾಡ್ತಾ ಇಲ್ಲ. ಅಂಡ್ King of Pentacles ಕೂಡ ಇಲ್ಲೂ ನೋಡಿ, ಈ ವ್ಯಕ್ತಿ ಕುತ್ಕೊಂಡು ನೋಡ್ತಾ ಇರೋವಂಥದ್ದು ದೂರ ಅಷ್ಟೇ ಹೊರತು ಅವ್ರು ಏನು ಆಕ್ಷನ್ ಮಾಡ್ತಾ ಇಲ್ಲ. ಸೊ ಈ ವ್ಯಕ್ತಿ ಕೂಡ ರೈಟ್ ನವ್ ಏನೋ ಒಂದು ಆಕ್ಷನ್ ತಗೊಳ್ಬೇಕು, ಈ ಕನೆಕ್ಷನ್ ಅಲ್ಲಿ ನಾನು ಏನೋ ಒಂದು ಮುಂದುವರಿಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಇಲ್ಲ. ಡೆಫಿನೆಟ್ ಆಗಿ ಒಂದು ಕ್ಲಾರಿಟಿ ತಗೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಖಂಡಿತವಾಗ್ಲೂ ಈ ಪರ್ಸನ್ಗೆ ಇದೆ. ಬಟ್ ಆಕ್ಷನ್ಸ್ ಆರ್ ವೆರಿ ಸ್ಲೋ. ಈ ಒಂದು ಸಡನ್ ಆಗಿ ಔಟ್ ಆಫ್ ನೋವೇರ್ ಅಥವಾ ಒಂದು ಇಂಪಲ್ಸಿವ್ ಆಗಿ ನಿಮ್ ಹತ್ರ ಬಂದು ಎಲ್ಲಾನು ಹೇಳ್ಕೊಳ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಖಂಡಿತವಾಗ್ಲೂ ಅದು ಇದ್ರೆ ಅದು ಡೆಫಿನೆಟ್ ಆಗಿ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ದಟ್. ಈ ವ್ಯಕ್ತಿ ಸ್ವಲ್ಪ ಸಾಕಷ್ಟು ಟೈಮ್ ತಗೊಳ್ತಾರೆ. ಅಂಡ್ ಎಲ್ಲೋ ಒಂದ್ ಕಡೆ ಅವರಿಗೆ ಒಂದು ಹೀಲಿಂಗಿನ ಅವಶ್ಯಕತೆ ಇರುವಂತದ್ದು. ಸೊ ಹೀಲ್ ಆಗಿ ಅವರು ಆ ಒಂದು ಕ್ಲಾರಿಟಿನ ತಗೊಳ್ಬೇಕು ಅನ್ನೋ ತರ ಅವ್ರಿಗೆ ಒಂದು ತುಂಬಾ ಅನ್ನಿಸ್ಬೇಕು. ಸೊ ಆ ಒಂದು ಟೈಮ್ ಅಲ್ಲಿ ಇವರೇ ನಿಮ್ ಹತ್ರ ಬಂದು ಎಲ್ಲೋ ಒಂದು ಆಕ್ಷನ್ ದೇ ಮೇ ಟೇಕ್. ಓಕೆ, ಸೊ ಅಲ್ಲಿವರೆಗೂ ಐ ಡೂ ಫೀಲ್ ಈ ವ್ಯಕ್ತಿ ಕಡೆಯಿಂದ ಏನು ಅಂತ ಆಕ್ಷನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರಾಬಬ್ಲಿ ಈ ಇಯರ್ ಎಂಡ್ ಅಲ್ಲಿ ಈ ವ್ಯಕ್ತಿ ಎಲ್ಲೋ ಒಂದು ನಿಮ್ ಹತ್ರ ಬರೋದು ಅಥವಾ ಏನೋ ಒಂದು ಆಕ್ಷನ್ ತಗೊಳ್ಳುವಂಥದ್ದು ಅಥವಾ ಏನೋ ಒಂದು ಮೇ ಬಿ ಕನ್ಫೆಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಸಮಥಿಂಗ್. ಓಕೆ, ಸಮಥಿಂಗ್ ಅಥವಾ ಒಂದು ಕ್ಲಾರಿಟಿನ ತಗೊಳ್ಳುವಂಥದ್ದು. ಸೊ ಈ ತರ ಏನೋ ಒಂದು ದೇ ಮೇ ಡೂ. ಲೆಟ್ಸ್ ಚೆಕ್ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, what are the guidance for pile number 2? Please tell me what are the guidance. Okay, strength card. Fine. So strength card ಇರೋದ್ರಿಂದ ಐ ಡೂ ಫೀಲ್ ನಿಮಗೆ ಲಾಟ್ ಆಫ್ ಪಾಸಿಟಿವ್ ಮೈಂಡ್ ಸೆಟ್ಟಿನ ಅವಶ್ಯಕತೆ ಇವಾಗ ಇರುವಂತದ್ದು. ತುಂಬಾ ಇಂಪಲ್ಸಿವ್ ಆಗಿದೆ ನಿಮ್ಮ ಎನರ್ಜೀಸ್, ತುಂಬಾ ಹೈಪರ್ ಆಗಿರುವಂತದ್ದು. ಸಿನ್ಸ್ ನೀವಿಬ್ರು ಒಂದು ಎನರ್ಜಿ ಲೆವೆಲ್ ಅಲ್ಲಿ ಒಬ್ರಿಗೊಬ್ರು ತುಂಬಾ ಕನೆಕ್ಟ್ ಆಗಿರೋದ್ರಿಂದ ಮೇ ಬಿ ನೀವು ಈ ವ್ಯಕ್ತಿಯ ಪರ್ಸನ್ ಎನರ್ಜೀಸ್ ನ ನೀವು ಪಿಕ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಕಾಮ್ ಅಂಡ್ ಪೇಷಂಟ್ ಆಗಿರಿ, ಸ್ವಲ್ಪ ಒಂದು ಸಹನೆ ಇರಲಿ, ನಿಮ್ಮನ್ನ ನೀವು ಕಳ್ಕೊಳ್ಬೇಡಿ. ಓಕೆ, ಸೊ ಈ ಒಂದು ಟೈಮಲ್ಲಿ ಈ ಒಂದು ಎಮೋಷನಲ್ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ ಈ ಕನೆಕ್ಷನ್ ಅಲ್ಲಿ ಅಥವಾ ನಿಮ್ಮಿಬ್ರು ಮಧ್ಯ, ಅದನ್ನ ಒಂದು ಬ್ಯಾಲೆನ್ಸಿಗೆ ತನ್ನಿ. ಆದಷ್ಟು ಒಂದು ಸ್ಟ್ರೆಂತ್ ನ ತಗೊಳ್ಳಿ, ನಿಮ್ಮನ್ನ ನೀವು ಹೆಚ್ಚು ಗಮನ ಕೊಟ್ಕೊಳ್ಳಿ, ನಿಮ್ಮ ಖುಷಿಯ ಬಗ್ಗೆ ಹೆಚ್ಚು ಗಮನ ಕೊಟ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ನ ನನಗೆ ಯೂನಿವರ್ಸ್ ಕೊಡ್ತಾ ಇರುವಂತದ್ದು. ಓಕೆ, ಸೊ ದಿಸ್ ವಾಸ್ ದ ಗೈಡೆನ್ಸ್ ಅಂಡ್ ಎಸ್, ದಿಸ್ ವಾಸ್ ದ ರೀಡಿಂಗ್ ಫಾರ್ ಟುಡೇ ಪೈಲ್ ನಂಬರ್ 2. ಐ ಹೋಪ್ ನಿಮ್ಗೆ ಇದು ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ನ ಕೂಡ ಬುಕ್ ಮಾಡ್ಕೊಳ್ಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.